Hello students, I hope you are all fine. Last class I was teaching you Act 1 Scene 2. Let's continue that Act 1 Scene 2. For the teaching purpose I have made it into parts. This is the second part. This part, last part, which I was discussing in the Act 1 and Scene 2, uh, the soothsayer and Caesar plays a major role. And in this scene, Cassius and Brutus were talking. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಆ್ಯಕ್ಟ್ 1 ಸೀನ್ 2ನ ಇಂಟ್ರೊಡ್ಯೂಸ್ ಮಾಡಿದ್ದೆ. ಆ ಆ್ಯಕ್ಟಲ್ಲಿ ನಿಮಗೆ ಸೀಸರ್ ಮತ್ತು ಸೂತ್ಸೇಯರ್ ಬಿವೇರ್ ಆಫ್ 15th ಮಾರ್ಚ್ 15 ಮಾರ್ಚಲ್ಲಿ ಹುಷಾರಾಗಿರು ಅಂತ ಹೇಳ್ತಾ ಇರೋದನ್ನ ನಾವು ಕೇಳಿದ್ದೆ. ಈ ಈ ಇದರಲ್ಲಿ ಈ ಈ ಪಾರ್ಟಲ್ಲಿ ನಿಮಗೆ ಕ್ಯಾಶಿಯಸ್ ಆ್ಯಂಡ್ ಬ್ರೂಟಸ್ ಮಾತನ್ನು ತುಂಬ ಇಂಪಾರ್ಟೆಂಟಾಗಿ ಕೇಳಬೇಕು. ಕ್ಯಾಶಿಯಸ್, ವುಡ್ ಯು ಲೈಕ್ ಟು ಸಿ ದ ವೇ ಇನ್ ವಿಚ್ ದ ಓಲಿ ಚೇಸ್ ಇಸ್ ಗೋಯಿಂಗ್ ಆನ್. ಅದಕ್ಕೆ ಬ್ರೂಟಸ್ ಕ್ಯಾಶಿಯಸ್ ಹೇಳ್ತಾನೆ, ಅಲ್ಲಿ ಹೋಲಿ ಚೇಸ್ ನಡೀತಾ ಇದೆಯಲ್ಲ, ಆ್ಯಂಟೋನಿ ಓಡ್ತಾ ಇದ್ದಾನೆ, ಅದನ್ನು ನೀನು ನೋಡಬೇಕು ಅಂತ ಇಷ್ಟ ಇಲ್ವಾ ಅಂತ. ಬ್ರೂಟಸ್, ನನಗೆ ಇಷ್ಟ ಇಲ್ಲ ಅಂತ. ಕ್ಯಾಶಿಯಸ್, ಐ ರಿಕ್ವೆಸ್ಟ್ ಯು ಟು ಗೋ ದೇರ್, ನಾನು ದಯವಿಟ್ಟು ಕೇಳ್ಕೊತೀನಿ ನೀವು ಹೋಗಿ ಅಂತ. ಐ ರಿಕ್ವೆಸ್ಟ್ ಯು ಟು ಗೋ ದೇರ್ ಅಂತ ಹೇಳ್ತಾ ಇದ್ದಾನೆ, ಹೋಗಿ ಅಲ್ಲಿ ಅಂತ, ದಯವಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾನೆ ಕ್ಯಾಶಿಯಸ್ಸು. ಬಟ್ ಬ್ರೂಟಸ್, ಐ ಆಮ್ ನಾಟ್ ಫಾಂಡ್ ಆಫ್ ಸ್ಪೋರ್ಟ್ಸ್, ನನಗೆ ಸ್ಪೋರ್ಟ್ಸ್ ಅಂದರೆ ಇಷ್ಟ ಇಲ್ಲಪ್ಪ, ನನಗೆ ಸ್ಪೋರ್ಟ್ಸ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ. ಐ ಡು ನಾಟ್ ಹ್ಯಾವ್ ದಟ್ ಎನರ್ಜಿ ವಿಚ್ ಇಸ್ ಇನ್ ಆ್ಯಂಟೋನಿ. ನನಗೆ ಅಷ್ಟು ಎನರ್ಜಿ ಇಲ್ಲ. ಆ್ಯಂಟೋನಿಗೆ ಯಾವ ರೀತಿ ಎನರ್ಜಿ ಇದೆ ಅಷ್ಟು ಎನರ್ಜಿ ನನ್ನಲ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ವಿತ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಫೈಂಡ್ ದಟ್ ದ ಏಜ್ ಆಫ್ ದ ಬ್ರೂಟಸ್. ಇದರಿಂದ ನಿಮಗೆ ಗೊತ್ತಾಗುವಂಥದ್ದು ಏನು ಅಂದರೆ, ಏಜ್ ಗೊತ್ತಾಗ್ತಾ ಇದೆ. ಬ್ರೂಟಸ್ ಇಸ್ ಓಲ್ಡ್ ಇನ್ ಆಫ್ ದಟ್. ಎಷ್ಟು ವಯಸ್ಸಾಗಿದೆ ಅಂದರೆ ಬ್ರೂಟಸ್ಗೆ ಸ್ವಲ್ಪ ಓಡೋದಕ್ಕೂ ಆಗಲ್ಲ, ಅಥವಾ ಸ್ವಲ್ಪ ವಯಸ್ಸು ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಬಟ್ ಲೆಟ್ ಮೀ ನಾಟ್ ಸ್ಟಾಪ್ ಯು ಫ್ರಮ್ ಗೋಯಿಂಗ್ ವೆರ್ ಎವರ್ ಯು ಪ್ಲೀಸ್. ಐ ವುಡ್ ನಾಟ್ ಪ್ರಿವೆಂಟ್ ಯು ಫ್ರಮ್ ಗೋಯಿಂಗ್. ನಾನು ನಿನ್ನನ್ನು ತಡೆಯೋಕ್ಕೆ ಹೋಗಲ್ಲ, ನೀನು ಬೇಕಾದರೆ ಹೋಗು ಅಂತ ಬ್ರೂಟಸ್ಸು ಹೇಳ್ತಾ ಇದ್ದಾನೆ ಕ್ಯಾಶಿಯಸ್ಗೆ. ಕ್ಯಾಶಿಯಸ್ ಹೇಳ್ತಾ ಇದ್ದಾನೆ, ಕ್ಯಾಶಿಯಸ್, ಬ್ರೂಟಸ್ ಆಫ್ ಲೇಟ್ ಐ ಹ್ಯಾವ್ ಅಬ್ಸರ್ವ್ಡ್ ದಟ್ gentleness and affection is missing in your look, which were there before. ನಾನು ನಿನ್ನಲ್ಲಿ ಗಮನಿಸ್ತಾ ಇರೋಂಗೆ ನಿನ್ನಲ್ಲಿ ಆ ನಮ್ರತೆ, ಆ ವಿನಮ್ರತೆ ಮತ್ತು ಆ ಜೆಂಟಲ್ನೆಸ್ ಏನಿದೆ ಅದನ್ನ ಎಲ್ಲೋ ಮಾಯ ಆಗ್ತಾ ಇದೆ. ಮುಂಚೆ ಏನಿತ್ತು ಅದು ನಿನ್ನಲ್ಲಿ ಕಾಣಿಸ್ತಾ ಇಲ್ಲ ನನಗೆ ಅಂತ ಕ್ಯಾಶಿಯಸ್ ಹೇಳ್ತಾ ಇದ್ದಾನೆ. ಯು ಟ್ರೀಟ್ ಟೂ ಹಾರ್ಶ್ಲಿ ಆ್ಯಂಡ್ ಟೂ ಮಚ್ ಲೈಕ್ ಅ ಸ್ಟ್ರೇಂಜರ್, ಎ ಫ್ರೆಂಡ್ ಹೂ ಲವ್ಸ್ ಯು. ನನ್ನನ್ನು ನೀನು ತುಂಬ ಯಾವುದೋ ರೀತಿ ಅಪರಿಚಿತನ ಥರ ನೀನು ನೋಡ್ತಾ ಇದೀಯ. ನಾನು ನಿನ್ನ ನಿಜವಾದ ಫ್ರೆಂಡ್ಸಪ್ಪ, ನಾನು ನಿಜವಾದ ಸ್ನೇಹಿತ, ನಿನ್ನನ್ನು ತುಂಬ ಪ್ರೀತಿ ಪಾತ್ರರಾಗಿ ನೋಡಿಕೊಳ್ಳುವಂತಹ ಸ್ನೇಹಿತ ಅಂತ ಕ್ಯಾಶಿಯಸ್ ಬ್ರೂಟಸ್ಗೆ ಹೇಳ್ತಾ ಇದ್ದಾನೆ. ವಿತ್ ದೀಸ್ ಥಿಂಗ್ಸ್ ಯು ಕಮ್ ಟು ನೋ ದಟ್ ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್ ಆರ್ ದ ವೆರಿ ಗುಡ್ ಫ್ರೆಂಡ್ಸ್. ಬ್ರೂಟಸ್ ಮತ್ತು ಕ್ಯಾಶಿಯಸ್ ಏನಿದ್ರಲ್ಲ ಅವರು ತುಂಬ ಒಳ್ಳೆ ಫ್ರೆಂಡ್ಸ್ ಅಂತ ನಿಮಗೆ ಇದರಿಂದ ಗೊತ್ತಾಗ್ತಾ ಇದೆ. ಬ್ರೂಟಸ್ ಹೇಳ್ತಾ ಇದ್ದಾನೆ, ಕ್ಯಾಶಿಯಸ್, ಡೋಂಟ್ ಬಿ ಡಿಸೀವ್. ಇಲ್ಲಪ್ಪ, ಬೇಸರ ಮಾಡ್ಕೋಬೇಡ. ಇಫ್ ಐ ಹ್ಯಾವ್ ಹಿಡನ್ ಮೈ ಅಫೆಕ್ಷನ್ಸ್ ಐ ಶೋಡ್ ಅರ್ಲಿಯರ್. ನಾನೇನಾದರೂ ಕೂಡ ಯಾವುದಾದ್ರೂ ಭಾವನೆಗಳನ್ನ ಹಿಡಿದಿಟ್ಕೊಂಡಿದ್ರೆ, ಐ ಹಿಡನ್ ಮೈ ಅಫೆಕ್ಷನ್ ಆಸ್ ಐ ಶೋಡ್ ಅರ್ಲಿಯರ್. ಹೌದು, ಹ್ಯಾವ್ ಹಿಡನ್ ಮೈ ಅಫೆಕ್ಷನ್, ಹೌದು ಖಂಡಿತವಾಗ್ಲೂ ನಾನು ನನ್ನ ಭಾವನೆಗಳನ್ನ ಹಿಡಿದಿಟ್ಟು. ಐ ಬ್ಲೇಮ್ ಇಟ್ ಎಂಟೈರ್ಲಿ ಆನ್ ಮೈ ಟ್ರಬಲ್ಡ್ ಮ್ಯೂನರ್. ಅದು ನನ್ನ ವ್ಯತೆ, ಅದು ಖಂಡಿತವಾಗ್ಲೂ ನೀನು ಹೇಳ್ತಾ ಇರೋದು ನನ್ನ ಕೆಲವು ಭಾವನಾತ್ಮಕತೆಯನ್ನು ನಾನು ಹಿಡಿದಿಟ್ಕೊಂಡಿದ್ದೀನಿ. ಅದು ನನಗೆ ಖಂಡಿತವಾಗ್ಲೂ ನನ್ನ ಬ್ಲೇಮ್, ಅದು ನನ್ನ ತಪ್ಪೇ ಹೊರತು ಅದು ನಿನ್ನದೇನು ತಪ್ಪಿಲ್ಲ. ವಿಚ್ ಐ ಟ್ರೈ ಟು ಹೈಡ್ ಫ್ರಮ್ ಅದರ್ಸ್. ನಾನು ಎಲ್ಲರಿಂದಲೂ ಹೈಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಚ್ ಐ ಆಮ್ ಟ್ರೈಂಗ್ ಟು ಹೈಡ್ ಅಂದರೆ ನಾನು ಎಲ್ಲರಿಂದಲೂ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹ್ಯಾವ್ ಲೇಟ್ಲಿ ಬೀನ್ ಡಿಸ್ಟರ್ಬ್ಡ್ ಬೈ ಕಾನ್ಫ್ಲಿಕ್ಟಿಂಗ್ ಎಮೋಷನ್ಸ್ ರಿಗಾರ್ಡಿಂಗ್ ಮೈ ಸೆಲ್ಫ್ ವಿಚ್ ಎಫೆಕ್ಟ್ಸ್ ಮೈ ಬಿಹೇವಿಯರ್ ಟುವರ್ಡ್ಸ್ ಅದರ್ಸ್ ಟು ಸಮ್ ಎಕ್ಸ್ಟೆಂಟ್ಸ್. ಹ್ಯಾವ್ ಲೇಟ್ಲಿ ಬೀನ್ ಡಿಸ್ಟರ್ಬ್ ಬೈ ದ ಕಾನ್ಫ್ಲಿಕ್ಟಿಂಗ್ ಎಮೋಷನ್ಸ್. ಕೆಲವೊಂದು ರೀತಿಯಾದಂತಹ ಎಮೋಷನ್ಸ್, ಭಾವನೆಗಳನ್ನ ನನಗೆ ಗೊತ್ತಿಲ್ಲದಿದ್ದಂಗೆ
ಸಮ್ ಎಕ್ಸ್ಟೆಂಟ್ ಯಾವುದೋ ಒಂದು ರೀತಿಯಾಗಿ ಹಿಡಿದಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಬ್ರೂಟಸ್ ಈ ಥರ ಮಾಡ್ತಾ ಇದ್ದಾನೆ ಅಂತ ನಮಗೆ ಮುಂದೆ ಗೊತ್ತಾಗ್ತದೆ. ವಾಟ್ ಈಸ್ ಇಟ್ ಬ್ರೂಟಸ್, ವಾಟ್ ಈಸ್ ದ ಥಿಂಗ್ ದಟ್ ಈಸ್ ಡಿಸ್ಟರ್ಬಿಂಗ್ ಬ್ರೂಟಸ್, ಯಾವ ವಿಷಯ ಬ್ರೂಟಸ್ಗೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ, ಅದು ಕ್ಯಾಶಿಯಸ್ಸು ಹೊರತರೋದಕ್ಕೆ ಆ ಡಿಸ್ಟರ್ಬ್ ಆಗ್ತಾ ಇರೋದು ಹೊರತರೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾನ. ದಿಸ್ ಪ್ಲೇ is not only a psychological emotions ಆಚೆ ತರೋದನ್ನು ಮಾತ್ರ ಮಾನಸಿಕ ಏನಿದೆ ಆಚೆ ತರೋದು ಮಾತ್ರ ಅಲ್ಲ, ಇಟ್ ಈಸ್ ಆಲ್ಸೋ ಅ ಪೊಲಿಟಿಕಲ್ ಪ್ಲೇ. ಒಂದು ರೀತಿಯಾದಂಥ ರಾಜಕೀಯವನ್ನು ಕೂಡ ತುಂಬಿರುವಂತಹ ನಾಟಕ ಇದು. ಬ್ರೂಟಸ್ ಕ್ಯಾಶಿಯಸ್, ವಾಟ್ ದೇ ಆರ್ ಪ್ಲಾನಿಂಗ್, ವಾಟ್ ಈಸ್ ಇನ್ ದ ಬ್ರೂಟಸ್ ವಿಚ್ ಇಸ್ ಟ್ರಬ್ಲಿಂಗ್ ಸೋ ಮಚ್, ವಾಟ್ ಈಸ್ ದೇರ್ ಎಮೋಷನ್ಸ್ ವಿಚ್ ಇಸ್ ಟ್ರಬ್ಲಿಂಗ್ ಸೋ ಮಚ್ ಅಂತ ನಾವು ನೋಡೋಣ. ರಿಗಾರ್ಡಿಂಗ್ ಮೈ ಸೆಲ್ಫ್ ವಿಚ್ ಎಫೆಕ್ಟ್ಸ್ ಮೈ ಬಿಹೇವಿಯರ್ ಟುವರ್ಡ್ಸ್ ಅದರ್ಸ್ to some extent, but let not my good friends and you are one of them be saddened due to my lack of affectionate attention. ಇಲ್ಲ, ಹೌದು, ನನಗೆ ನನ್ನ ಸ್ನೇಹಿತರಿಗೆ ಇದರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ಇದು ಹೌದು, ಕೆಲವೊಂದು ವಿಚಾರದಲ್ಲಿ ನನ್ನ ಭಾವನೆಗಳನ್ನ, ನನ್ನ ಏನು ವೈಯಕ್ತಿಕ ಅಭಿಪ್ರಾಯಗಳನ್ನ ನಾನು ಹೇಳೋದ್ರಲ್ಲಿ ನಾನು ಹೌದು ತಪ್ಪು ಹೇಳ್ತಾ ಇಲ್ಲ, ಅದನ್ನು ಒಪ್ಕೊಂತೀನಿ. ಆದರೆ ಇದರಿಂದ ನನ್ನ ಸ್ನೇಹಿತರಿಗೆ ನಾನು ಇದನ್ನು ತೊಂದರೆ ಕೊಡೋದಕ್ಕೆ ಇಷ್ಟಪಡಲ್ಲ. ಯು ಶುಡ್ ನಾಟ್ ಬಿಲೀವ್ ಎನಿಥಿಂಗ್ ಅದರ್ ದೆನ್ the fact that poor Brutus is conflict with himself and hence forget to show love to other men. ನೀನು ಅನ್ಕೋಬೋದು ಬ್ರೂಟಸ್ಸು ಅವನದೇ ಆದಂತಹ ಒಂದು ಪೂರ್ ಬ್ರೂಟಸ್ ಇಸ್ ಕಾನ್ಫ್ಲಿಕ್ಟ್, ಅವನಲ್ಲೇ ಇರುವಂಥ ಗೊಂದಲಗಳಿಂದ ಇರ್ತದೆ ಹೊತ್ತು ಯಾವುದೇ ರೀತಿಯಾದ ಲವ್ ಮತ್ತು ಅಫೆಕ್ಷನೇಟ್ ತೋರಿಸೋದಕ್ಕೆ ಫೇಲ್ಯೂರ್ ಆಗ್ತಾ ಇದ್ದಾನೆ, ಅದರಿಂದ ಫೇಲ್ಯೂರ್ ಆಗ್ತಾ ಇದ್ದಾನೆ ಹೊರತು ಇನ್ಯಾವುದರಿಂದ ಅಲ್ಲ ಅಂತ. Then Cassius keep on asking, what is it troubling you? ಏನು ನಿನಗೆ ಅಷ್ಟೊಂದು ಟ್ರಬಲ್ ಕೊಡ್ತಾ ಇರೋದು ಏನು ಅಂತ ಕ್ಯಾಶಿಯಸ್ ಕೇಳೋಕ್ಕೆ ಪ್ರಯತ್ನ ಮಾಡ್ತಾರೆ. Then Brutus, I have misunderstood your emotions and the strong feelings which have led you to behave in neglected manners have made me keep many valuable thoughts within me. Good Brutus, tell me, do you really know your mind? ಯಾಕೆ ಬ್ರೂಟಸ್, ನಾನು ನಿನ್ನ ಕ್ಷಮಿಸ್ಬಿಡು ಬ್ರೂಟಸ್, ಕ್ಯಾಶಿಯಸ್ ಹೇಳ್ತಾ ಇದ್ದಾನೆ, ಕ್ಷಮಿಸ್ಬಿಡು ಬ್ರೂಟಸ್, ನಿನ್ನಲ್ಲಿರುವಂತಹ ಭಾವನಾತ್ಮಕತೆ ಹಾಗೂ ಏನು ಫೀಲಿಂಗ್ಸು, ಭಾವನೆಗಳಿರ್ಬೋದು, ಆ ಫೀಲಿಂಗ್ಸ್ಗಳಿರ್ಬೋದು, ಅದನ್ನೆಲ್ಲ ನೀನು ವ್ಯಕ್ತಪಡಿಸೋದಕ್ಕೆ ನೀನು ಒದ್ದಾಡ್ತಾ ಇದೆಯಾ, ನನಗೆ ಗೊತ್ತಾಗ್ತಾ ಇದೆ. ಆದರೆ ಬ್ರೂಟಸ್, ಆದರೆ ನಿಜವಾಗ್ಲೂ ಕೂಡ ನಿನ್ನ ಮೆದುಳಲ್ಲಿ ನಿನ್ನಲ್ಲಿ ಯಾವ ರೀತಿಯಾದಂಥ ಯೋಚನೆ ನಡೀತಾ ಇದೆ ಅದು ನಿನಗೆ ಗೊತ್ತಿದೆಯಾ? ನಿನಗೆ ಗೊತ್ತಿದೆಯಾ ನಿನ್ನಲ್ಲಿ ಯಾವ ರೀತಿಯಾದಂಥ ಯೋಚನೆ ನಡೀತಾ ಇದೆ, ನಿನ್ನಲ್ಲಿ ಯಾವ ರೀತಿಯಾಗಿ ಗೊಂದಲ ಆಗ್ತಾ ಇದೆ, ಯಾಕೆ ಈ ಥರ ನೀನು ಬಿಹೇವ್ ಮಾಡ್ತಾ ಇದೆಯಾ ಅನ್ನೋದು ನಿನ್ನಲ್ಲಿ ಗೊತ್ತಿದೆಯಾ ಅಂತ. ಬ್ರೂಟಸ್, ನೋ ಕ್ಯಾಶಿಯಸ್, ಬಿಕಾಸ್ ದ ಐ ಕೆನ್ ನಾಟ್ ಪರ್ಸೀವ್ ಅದರ್ ದೆನ್ ಥ್ರೂ ರಿಫ್ಲೆಕ್ಷನ್ಸ್ ಆರ್ ಥ್ರೂ ಸಮ್ ಅದರ್ ಡಿವೈಸಸ್. ಆದರೆ ಬ್ರೂಟಸ್, ನಿಜವಾಗ್ಲೂ ಹೇಳಬೇಕಂದ್ರೆ ಕಣ್ಣನ್ನೋದು ಬರೀ ರಿಫ್ಲೆಕ್ಷನ್ಸ್ ಮಾತ್ರನೇ ಸಾಧ್ಯ, ಅದು ಪ್ರತಿಫಲನೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಆದರೆ ಏನಾದರೂ ನನ್ನ ಮೈಂಡಲ್ಲಿ ಏನಾದರೂ ನಡಿಬೇಕಾದ್ರೆ ಅದನ್ನು ಹೊರತರೋದಕ್ಕೆ ಸಾಧ್ಯ ಇಲ್ಲ. ಕಣ್ಣು ಕೇವಲ ಪ್ರತಿಫಲನೆ ಮಾತ್ರ ಸಾಧ್ಯ, ಆದರೆ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸೋದಾಗಲಿ, ನನ್ನಲ್ಲಿ ಏನು ನಡೀತಾ ಇದೆ ಯೋಚನೆ ಅನ್ನೋದಾಗಲಿ, ಅದನ್ನು ವ್ಯಕ್ತಪಡಿಸೋದಕ್ಕೆ ಖಂಡಿತವಾಗಿ ಕಣ್ಣಿಂದ ಸಾಧ್ಯ ಇಲ್ಲ ಅಂತ ಬ್ರೂಟಸ್ ಹೇಳ್ತಾ ಇದ್ದಾನೆ. ಕ್ಯಾಶಿಯಸ್, ದಟ್ ಈಸ್ true and it is greatly regretted, Brutus, that you have no mirrors that will reveal the hidden worth in your eyes, so that you might see your true self. I know that Brutus, Cassius ಹೇಳ್ತಾ ಇದ್ದಾನೆ, Cassius is telling that I know that my eye is not the mirror of your feelings. ನನಗೆ ಗೊತ್ತು, ನಿನ್ನ ಕಣ್ಣು ಅನ್ನೋದು ಫೀಲಿಂಗ್ಸ್ನ ಒಂದು ಮಿರರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ದ್ಯಾಟ್ ಮೈಟ್ ಸಿ ಯು ದ ಟ್ರೂ ಸೆಲ್ಸ್, ಐ ವಿಲ್ ರಿವೀಲ್ ಯು. ನನಗೆ ಬೇರೆ ರೀತಿಯಾದ ನಾನು ರಿವೀಲ್ ಮಾಡ್ತೀನಿ, ನಿನ್ನ ಹಿಡನ್ನಲ್ಲಿ ಒಳಗಡೆ ಏನು ಯೋಚನೆ ನಡೀತಾ ಇದೆ, ಯಾವ ಗೊಂದಲ ನಡೀತಾ ಇದೆ, ಅದನ್ನು ನಾನು ನಿನಗೆ ಹೊರತರಿಸ್ತೀನಿ. ಐ ಹ್ಯಾವ್ ಹರ್ಡ್
how many of the most respected in Rome, except immortal Caesar's desires to remove slavery, the time have brought upon us. Speaking of Brutus and of the state of things around him, it is ardently wished that Brutus could see what is happening around him. ಕೆಲವರು ಜನ ಏನು ಹೇಳ್ತಾ ಇದ್ದಾರೆ, ಏನು ನಡೀತಾ ಇದೆಯಲ್ಲ ಈ ಸ್ಲೇವರಿ ಆಗಿರ್ಬೋದು, ಈ ರೋಮಲ್ಲಿ ಏನು ನಡೀತಾ ಇದೆಯಲ್ಲ ಅದನ್ನು ನೋಡಿ ಕೆಲವರು ಏನಂತ ಇದ್ದಾರೆ ಅಂದರೆ, ಬ್ರೂಟಸ್ಗೂ ಕಣ್ಣಿಲ್ವಾ, ಯಾಕೆ ಕಾಣಿಸ್ತಾ ಇಲ್ವಾ, ಇದೆಲ್ಲನೂ ಕೂಡ ನಾವು ಇಲ್ಲಿ ಜೀತ ದಾಳಾಗಿರೋದು ಕಾಣಿಸ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾನೆ. ಎಕ್ಸೆಪ್ಟ್ ಇಮ್ಮಾರ್ಟಲ್ ಸೀಸರ್ ಡಿಸೈಡ್ ಟು ರಿಮೂವ್ ಸ್ಲೇವರಿ, ಸೀಸರ್ನ ಹೊರತಾಗಿಯೂ ಕೂಡ ಯಾರು ಕೂಡ ಸ್ಲೇವರಿನ ಜೀತದ ಪದ್ಧತಿಯನ್ನು ರಿಮೂವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ವಾ. ಏನು ಬ್ರೂಟಸ್ಸು ಟ್ರೂ ನೋಬಲ್ ಕಿಂಗ್ ಅಂದರೆ ಟ್ರೂ ನೋಬಲ್ ಒಬ್ಬ ಸಿಟಿಸನ್ ಆಗಿರುವಂಥ ಬ್ರೂಟಸ್, ಒಬ್ಬ ಪ್ರಾಮಾಣಿಕವಾದಂಥ ಸದ್ಗುಣ ತುಂಬಿರುವಂಥ ಬ್ರೂಟಸ್ಗೂ ಇದನ್ನು ಕಾಣಿಸ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ ಕ್ಯಾಶಿಯಸ್. ಬ್ರೂಟಸ್, ಇನ್ ಟು ವಾಟ್ ಡೇಂಜರ್ ಡು ಯು ಲೀಡ್ ಮೀ ಕ್ಯಾಶಿಯಸ್, ಸಿನ್ಸ್ ಯು ಆಸ್ಕ್ ಆಫ್ ಮೀ ಟು probe the depths of my mind and search in me some hidden worthiness which is not there. What dangers you lend me, ಏನು ಅಂತ ಡೇಂಜರಸ್ ಏನಿದೆ, ಏನು ಯಾವ ಡೇಂಜರ್ ಬಗ್ಗೆ ನೀನು ಮಾತಾಡ್ತಾ ಇದ್ದೀಯಾ, ವಾಟ್ ಡೇಂಜರ್ಸ್ ಆರ್ ಯು ಟ್ರೈಂಗ್ ಟು lead me into, Cassius, that you want me to look inside myself for some things that is not there. ಯಾವ ಡೇಂಜರ್ ಬಗ್ಗೆ ನೀನು ಮಾತಾಡ್ತಾ ಇದ್ದೀಯ, ಯಾವ ಒಂದು ಅಪಾಯದ ಬಗ್ಗೆ ನೀನು ಹೇಳ್ತಾ ಇದ್ದೀಯಾ, ಯಾವ ಅಪಾಯದ ಬಗ್ಗೆ ನೀನು ಮಾತಾಡ್ತಾ ಇದ್ದೀಯಾ, ಅದು ನನ್ನಲ್ಲಿ ಒಳಗಡೆ ನನ್ನ ಕಣ್ಣಲ್ಲಿ ಕಾಣಿಸ್ದೆ ಒಳಗಡೆ ತುಂಬಿರುವಂತಹ ಅಂದರೆ ಒದ್ದಾಟದ ಬಗ್ಗೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆಯಾ, ಯಾವ್ದ್ರ ಬಗ್ಗೆ ನೀನು ಹೇಳ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾನೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇರ್ಬೋದು ಬ್ರೂಟಸ್ ಅಂಡ್ ಕ್ಯಾಶಿಯಸ್ ಅಂದರೆ, ದೇ ಆರ್ ಥಿಂಕಿಂಗ್ ಆಫ್ ದ ರೋಮನ್ನ ಬೆಳವಣಿಗೆ ಬಗ್ಗೆ, ಬ್ರೂಟಸ್ಸಲ್ಲಿ ಇರುವಂತಹ ಗೊಂದಲದ ಬಗ್ಗೆ ಮಾತಾಡ್ತಾ ಇರ್ಬೋದು. ಕ್ಯಾಶಿಯಸ್ಸು ಅದನ್ನು ಹೊರತರೋದಕ್ಕೆ ಈಸಿ ಸಕ್ಸಸ್ಫುಲ್. ಕ್ಯಾಶಿಯಸ್ಸು ಕೀಪ್ಸ್ ಆನ್ ಆಸ್ಕಿಂಗ್ ಕ್ವಶನ್ಸ್, ವಾಟ್ ಈಸ್ ದೇರ್ ಟ್ರಬಲ್ ಇನ್ ಬ್ರೂಟಸ್, ಏನು ನಡೀತಾ ಇದೆ ಬ್ರೂಟಸ್ ಮನಸ್ಸಲ್ಲಿ, ಏನನ್ನ ಟ್ರಬಲ್ ಮಾಡ್ತಾ ಇದೆ, ಏನು ಗೊಂದಲ ಇದೆ, ಏನು ಮೈಂಡಲ್ಲಿ ಯಾಕೆ ಈ ಥರ ಇದೆ ಅಂತ ಹೇಳೋದಕ್ಕೆ ಒತ್ತಾಡ್ತಾ ಇದೆ. ಒಂದು ರೀತಿಯಾಗಿ ಒಂದು ನೀವು ನೋಡಿರ್ಬೋದು, ಎಲ್ಲೋ ಒಂದು ಕಡೆ ಗೊತ್ತಾಗ್ತಾ ಇದ್ದಾಗ ಈ ವ್ಯಕ್ತಿ ಏನಾದರೂ ಒಳ್ಳೆ ಪೊಸಿಷನ್, ನಿಮ್ಮ ಊರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನೇ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಸದಸ್ಯನೇ ಆಗಿರ್ಬೋದು, ಅಕಸ್ಮಾತ್ ಅವನು ಸರಿಗಿಲ್ಲ ಅಂತ ಗೊತ್ತಿರ್ತದೆ, ಅವನು ತುಂಬ ಕೆಟ್ಟ ಅಭ್ಯಾಸಗಳಿರ್ತದೆ ಅಂತ ಗೊತ್ತಿರ್ತದೆ, ಅವನು ವಿಚಿತ್ರವಾದಂಥ ಅಭ್ಯಾಸಗಳಿರ್ತದೆ ಅಂತ, ಅವನೇನಾದರೂ ಗ್ರಾಮ ಪಂಚಾಯತಿ ಸದಸ್ಯನೋ ಏನಾದರೂ ಆಗಿಬಿಟ್ರೆ ತುಂಬ ಕೆಡಕಾಗುತ್ತೆ, ಊರಿಗೆ ಕೆಡಕಾಗುತ್ತೆ, ಅಥವಾ ಊರನ್ನ ಸರಿಯಾಗಿ ನಡೆಸಲ್ಲ, ಇವನು ಭ್ರಷ್ಟಾಚಾರದಿಂದ ತುಂಬಿ ತುಳುಕಾಗ್ಬಿಡ್ತಾನೆ ಅನ್ನೋದು ನಿಮ್ಗೆ ಗೊತ್ತಿರ್ತದೆ. ಆದರೂ ಕೂಡ ನೀವು ಅವನು ಗ್ರಾಮ ಪಂಚಾಯತಿ ಸದಸ್ಯ ಆದಾಗ ಯಾರ ಹತ್ರನೂ ಹೇಳಿಕೊಳ್ಳಕ್ಕಾಗದೇ ಇರುವಂಥ ತೊಳಲಾಟದಲ್ಲಿ ತುಂಬಿರ್ತಾರೆ ಅಲ್ಲ, ಆಗ ಯಾವ ತೊಳಲಾಟ ಅಂದರೆ ಯಾವ ರೀತಿಯಾದಂತಹ ಒಂದು ಗೊಂದಲ, ದಟ್ ಈಸ್ ಕನ್ಫ್ಯೂಷನ್ ಇನ್ ಯುವರ್ ಮೈಂಡ್, ಆ ರೀತಿಯಾದಂಥ ಕನ್ಫ್ಯೂಷನ್ನೇ ಈಗ ಬ್ರೂಟಸ್ಗೂ ಮತ್ತು ಕ್ಯಾಶಿಯಸ್ಗೂ ಆಗ್ತಾ ಇರ್ಬೋದು. ಬ್ರೂಟಸ್ಗೆ ಈಸ್ ಥಿಂಕಿಂಗ್ ಆಫ್ ದ ರೋಮ್, ಅವನಿಗೆ ಟ್ರೂ ನೋಬಲ್ ಸಿಟಿ, ಅವನಿಗೆ ರೋಮ್ ಬೆಳವಣಿಗೆ ಆಗಿರಬೇಕು, ರೋಮ್ ಹೆಸರು ಅಜಾರಾಮರವಾಗಿರಬೇಕು, ರೋಮ್ ಯಾವಾಗಲೂ ಚೆನ್ನಾಗಿರಬೇಕು ಅಂತ ಯೋಚಿಸ್ತಾ ಇರೋನು ಬ್ರೂಟಸ್ಸು. ಕ್ಯಾಶಿಯಸ್ಸು ಕೂಡ ಅದನ್ನು ಹೊರತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕ್ಯಾಶಿಯಸ್, therefore good Brutus, be prepared to hear, since you know you cannot see yourself except by some reflections. I will be your mirror and show you your real worth. ಹೌದು ಗುಡ್ ಬ್ರೂಟಸ್, ನಾನು ಹೇಳೋದನ್ನು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಆಗು. ಸಿನ್ಸ್ ಯು ನೋ ಯು ಕೆನಾಟ್ ಸಿ ಯುವರ್ ಸೆಲ್ಫ್ ಎಕ್ಸೆಪ್ಟ್ ಸಮ್ ರಿಫ್ಲೆಕ್ಷನ್, ನಿನಗೆ ಕಾಣಿಸ್ತಾ ಇರೋದು ಕೇವಲ ಕೆಲವೊಂದು ರಿಫ್ಲೆಕ್ಷನ್ಸ್ ಮಾತ್ರನೇ, ಪ್ರತಿಫಲನೆ ಮಾತ್ರನೇ. ನಾನು ನಿನ್ನ ಕಣ್ಣಿನ ಪ್ರತಿಫಲನ ಆಗ್ತೀನಿ, ನಿನ್ನ ಮನಸ್ಸಿನ ಪ್ರತಿಫಲನ ಆಗ್ತೀನಿ, ನಾನು ನಿನ್ನಲ್ಲಿ ನಡೀತಾ ಇರುವಂಥ ಗೊಂದಲ ಏನಿದೆ ಅದರಲ್ಲಿ ನಾನು ತೋರಿಸ್ತೀನಿ. ಗುಡ್ ಫ್ರೆಂಡ್, be not suspicious of me. If you think I joke with common jest, or that I can cheapen my love by giving it
with the mundane hosts to every stranger I meet who professed friendship for me. If ever I have been known to change before men and speak ill of them behind their backs, or were I in the habit of displaying friendship for the vulgar mom, then think that I am dangerous. ಅಕಸ್ಮಾತ್ ನಾನು ಏನು ಹೇಳ್ತಾ ಇದ್ದೀನಲ್ಲ ನಿನಗೆ, ನಾನು ನಿನ್ನ ಮೆದುಳಿನ ರಿಫ್ಲೆಕ್ಷನ್ ಆಗ್ತೀನಿ. ಐ ವಿಲ್ ಬಿಕಮ್ ದ ರಿಫ್ಲೆಕ್ಷನ್ ಆಫ್ ಯುವರ್ ಸೋಲ್, ಆಫ್ ಯುವರ್ ಮೈಂಡ್. ನಾನೇನಾದರೂ ಕೂಡ ಎಲ್ಲಾದರೂ ಸುಳ್ಳು ಹೇಳಿದರೆ ಅಥವಾ ನನ್ನ ಫ್ರೆಂಡ್ಶಿಪ್ಪನ್ನು ನಾನು ನಿನ್ನ ದುರುಪಯೋಗ ಮಾಡಿಕೊಂಡಿದ್ರೆ, ಜನರಲ್ಲಿ ಹೋಗ್ಬಿಟ್ಟು ಮಧ್ಯದಲ್ಲಿ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿ ನಿನ್ನ ಬಗ್ಗೆ ಹಿಂದ್ಗಡೆ ಏನಾದರೂ ಕೆಟ್ಟದಾಗಿ ಮಾತಾಡಿದರೆ, ಈಗಲೇ ಹೇಳ್ತೀನಿ, ಐ ಥಿಂಕ್ ಐ ಆಮ್ ವಲ್ಗರ್ ಮಾಬ್, ದೆನ್ ಥಿಂಕ್ ದಟ್ ಐ ಆಮ್ ಡೇಂಜರಸ್. ಆಗ ಯೋಚನೆ ಮಾಡು, ನಾನು ತುಂಬ ಕೆಟ್ಟ ವ್ಯಕ್ತಿ ಅಂತ. ಆದರೆ ನಾನು ಆ ಥರದವನಲ್ಲ. ನಾನು ಮುಂದೆ ಯಾವ ರೀತಿ ಮಾತಾಡ್ತೀನೋ, ನಿನ್ನ ಮುಂದೆ ಯಾವ ರೀತಿ ಮಾತಾಡ್ತೀನೋ, ಹಿಂದೆನೂ ಅದೇ ರೀತಿ ಮಾತಾಡ್ತೀನಿ. ನಾನು ನಿನ್ನ ಮುಂದುಗಡೆ ಹೊಗಳ್ಬಿಟ್ಟು ಹಿಂದ್ಗಡೆ ಹೊಗಳೋನಲ್ಲ ನಾನು. ಆಮೇಲೆ ಹಿಂದೆ ಹೋಗ್ಬಿಟ್ಟು ವಿಚಿತ್ರವಾದಂತಹ ಫ್ರೆಂಡ್ಶಿಪ್ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಮಾತುಗಳನ್ನು ಆಡೋನಲ್ಲ ಅಂತ ಹೇಳ್ತಾ ಇದ್ದಾನೆ ಕ್ಯಾಶಿಯಸ್ಸು. ಹಂಗೆ ಬ್ರೂಟಸ್, ವಾಟ್ ಡಸ್ ದಿಸ್ ಶೌಟಿಂಗ್ ಮೀನ್? ಐ ಫಿಯರ್ ದ ಪೀಪಲ್ ಹ್ಯಾವ್ ಚೂಸನ್ ಸೀಸರ್ ಆಸ್ ದರ್ ಕಿಂಗ್. ಬ್ರೂಟಸ್ಸು ತಕ್ಷಣವೇ ಇದನ್ನು ಹೇಳದಂಥ ಕ್ಯಾಶಿಯಸ್ಸು, ವಾಟ್ ಡಸ್ ದ ಶೌಟಿಂಗ್ ಮೀನ್? ಏನದು ಕಿರ್ಚಾಟ ಇಲ್ಲ, ಆಚೆ ಕಡೆ ಏನದು ಕಿರ್ಚಾಡ್ತಾ ಇದ್ದಾರೆ? ಐ ಫಿಯರ್ ದ ಪೀಪಲ್ ಹ್ಯಾವ್ ಚೂಸನ್ ಸೀಸರ್ ಆಸ್ ದರ್ ಕಿಂಗ್. ನನಗೆ ಭಯ ಇದೆ, ಸೀಸರ್ನ ಕಿಂಗ್ ಅಂತ ಘೋಷಿಸ್ಬಿಟ್ರ ಜನಗಳೆಲ್ಲ ಸೇರಿಕೊಂಡು, ಸೀಸರ್ನ ಕಿಂಗ್ ಅಂತ ಒಪ್ಕೊಬಿಟ್ರ ಜನಗಳು ಅಂತ ಭಯ ಇದೆ ನನಗೆ ಅಂತ ನಿಜವಾದಂತಹ ಮನಸ್ಸಲ್ಲಿ ಒಳಗಿರುವಂಥ ಮಾತನ್ನು ಹೊರಗೆ ಹಾಕ್ದ. What does that shout? What does this shouting mean? I fear the people have chosen Caesar as their king. Yeah, have the people have chosen that the Caesar as their king? ಅಂತ ಹೇಳ್ಬಿಟ್ಟು ಕೇಳ್ತೇನೆ. Yes. Do you fear it? ಹೌದಾ, ನಿನಗೆ ನಿಜವಾಗ್ಲೂ ಕೂಡ ಅದ್ರ ಭಯ ಇದೆಯಾ ಅಂತ ಕೇಳ್ತಾ ಇದ್ದಾನೆ ಕ್ಯಾಶಿಯಸ್. ದೆನ್ ಐ ಮಸ್ಟ್ ಥಿಂಕ್ ದಟ್ ಯು ಡು ನಾಟ್ ವಾಂಟ್ ಇಟ್ ಟು ಹ್ಯಾಪನ್. ನಾನು ಹಂಗಾದ್ರೆ ಯೋಚನೆ ಮಾಡಬೇಕಾಗತ್ತೆ, ಇದು ನಿನಗೆ ಆಗಬಾರ್ದಾಗಿತ್ತು, ಇದನ್ನು ಆ ಸೀಸರು ಕಿಂಗ್ ಆಗಬಾರ್ದಾಗಿತ್ತು ಅನ್ನೋದು ಆಸೆ ಇತ್ತು ಅಂತ ಹೇಳ್ತಾ ಇದ್ದಾನೆ. ಬ್ರೂಟಸ್, I do not want it, Cassius, yet I love him dearly. But why do you hold me here for so long? What is that you want to tell me? If it is for the good of the state on one side and the death on the other, then I will consider both impartially. Let the gods not prosper me at all. If I do not live up to the reputation of being an honorable man, I fear lack of honor more than death. Look at the words of the Brutus, a true noble citizen of Rome. I do not want it. ಏನು ಹೇಳಬೇಕು ಅಂತ ಇದೆಯಾ ಹೇಳು ಕ್ಯಾಶಿಯಸ್? ಹೆಟ್ ಐ ಲವ್ ಹಿಮ್ ಡಿಯರ್ಲಿ. ನಾನು ರೋಮನತ್ತು. ಬಟ್ ವೈ ಡು ಯು ಹೋಲ್ಡ್ ಮೀ ಹಿಯರ್ ಫಾರ್ ಸೋ ಲಾಂಗ್? ವಾಟ್ ಈಸ್ ದಟ್ ಯು ವಾಂಟ್ ಟು ಟೆಲ್ ಮಿ? ಏನು ಹೇಳಬೇಕು ಅಂತ ಇದೆಯಾ ಕ್ಯಾಶಿಯಸ್ ನನಗೆ? ಇಫ್ ಇಟ್ ಈಸ್ for the good of the state on the one side, death on the other, then I will consider both impartially. ಅಕಸ್ಮಾತ್ ಏನಾದರೂ ಕೂಡ ನನ್ನ ಸಾವು ಅಂತ ಇದ್ದು ಆಮೇಲೆ ಇನ್ನೊಂದು ಈ ಸ್ಟೇಟ್ಗೆ ಒಳ್ಳೇದಾಗೋದು ಅಂತ ಇದ್ದರೆ, ನಾನು ಎರಡೂ ಕೂಡ ಸಮಾನವಾಗಿ ಸ್ವೀಕರಿಸ್ತೀನಿ. ಏನು ಹೇಳಬೇಕು ಅಂತ ಇದೆಯಾ? ಲೆಟ್ ದ ಗಾಡ್ಸ್ ನಾಟ್ ಪ್ರಾಸ್ಪರ್ ಮೀ ಅಟ್ ಆಲ್. ದೇವತೆಗಳು ಕೂಡ ಇದ್ರ ಏನು ಇಷ್ಟ ಇದೆಯೋ ಅದನ್ನೇ ನಿರ್ವಹಿಸಲಿ. ದೇವತೆಗಳು ಏನು ಅನುಗ್ರಹ ಇರ್ತದೆ ಹಂಗೆ. ಇಫ್ ಐ ಡು ನಾಟ್ ಲಿವ್ ಅಪ್ ಟು ದ ರೆಪ್ಯುಟೇಷನ್ ಆಫ್ ಬೀಯಿಂಗ್ ಎನ್ honorable man, I feel lack of honor more than death. If I have lack of honor in me, if I have a lack of honor, which is
ನನ್ನಲ್ಲಿ ಕಂಟ್ರಿನ ದೇಶಭಕ್ತಿ ಏನಾದರೂ ಕಡಿಮೆ ಇದೆ, ಅದಕ್ಕಿಂತ ನಾನು ಹೆಚ್ಚಾಗಿ ಸಾವನ್ನೇ ಬಯಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಬ್ರೂಟಸ್ಸು. ದೆನ್ ಕ್ಯಾಶಿಯಸ್ ಸ್ಟಾರ್ಟ್ ಮಾಡ್ತಾನೆ ಅವನ ಮಾತನ್ನ. ಐ ಆಮ್ ಶೂರ್ ಆಫ್ ದ ವರ್ಚ್ಯೂ ಇನ್ ಯು ಆಸ್ ವೆಲ್ ಆಸ್ ಐ ಆಮ್ now sure of your face. Well, I will speak to you on the subject of honor. ನಾನು ಈಗ ನಿನಗೆ ಸದ್ಗುಣದ ಆನರ್ ಬಗ್ಗೆ ಮಾತಾಡ್ತೀನಿ. ಈಗ ನಾನು ನಿಮಗೆ ವರ್ಚು ಸದ್ಗುಣ ಏನಿದೆ ಅದನ್ನು ಐ ವಿಲ್ ಸ್ಪೀಕ್ ಆಫ್ ದ ಆನರ್, ಘನತೆ ಬಗ್ಗೆ ಮಾತಾಡ್ತೀನಿ. ಐ ಕೆನಾಟ್ ಟೆಲ್ ಹೌ ಯು ಅಂಡ್ ಅದರ್ ಮೆನ್ ಥಿಂಕ್ ಆಫ್ ದಿಸ್ ಲೈಫ್. ನೀನು ಮತ್ತು ಬೇರೆ ಮನುಷ್ಯರು ಯಾವ ರೀತಿ ಜೀವನನ ನೋಡ್ತಾ ಇದ್ದೀರ ಗೊತ್ತಿಲ್ಲ. ಸ್ಪೀಕಿಂಗ್ ಅಬೌಟ್ ಮೈ ಸೆಲ್ಫ್, ಐ ವುಡ್ ಆಸ್ ವಿಲ್ಲಿಂಗ್ ಡೈ ಆಸ್ ಲೀವ್ ಇನ್ ಫಿಯರ್ ಆಫ್ ಸೀಸರ್. ನಾನೇನಾದರೂ ಇದ್ದರೆ ನಾನು ನಿಜವಾಗ್ಲೂ ಸಾವನ್ನ ಬಯಸ್ತೀನಿ, ಆದರೆ ಸೀಸರ್ಗೆ ಭಯ ಪಡ್ಕೊಂಡು ಜೀವನ ಮಾಡೋದಕ್ಕಿಂತ ಬದಲಾಗಿ ನಾನು ಸಾವನ್ನೇ ಬಯಸ್ತೀನಿ. ಹೂ ಈಸ್ ಮಾರ್ಟಲ್ ಲೈಕ್ ಮೈ ಸೆಲ್ಫ್. ಅವನು ಕೂಡ ಮಾರ್ಟಲ್ ಅಂದರೆ ಅವನಿಗೂ ಕೂಡ ಸಾವಿದೆ. ಅವನೇನು ಇಮಾರ್ಟಲ್ ಅಲ್ಲ. ಇಮಾರ್ಟಲ್ ಅಂದರೆ ಅವನು ಸಾವಿಲ್ದಿರೋನಲ್ಲ, ಅವನು ಕೂಡ ನಂತರನೇ ಸಾಮಾನ್ಯ ಜೀವಿ, ಅವನಿಗೂ ಸಾವಿದೆ. ಐ ವಾಸ್ ಬಾರ್ನ್ ಆಸ್ ಫ್ರೀ ಆಸ್ ಸೀಸರ್. ನಾನು ಕೂಡ ಸೀಸರ್ ಥರನೇ ಹುಟ್ಟಿದೆ, ನಾನು ಅವನ ಥರನೇ ಬೆಳೆದೆ. ಸೊ ವರ್ ಯು, ನೀನು ಕೂಡ ಅದೇ ಥರನೇ ಬೆಳೆದೆ. ಸೀಸರ್ ಯಾವ ಥರ ಬೆಳ್ಕೊಂಬಂದಿದ್ದಾರೆ, ಸೀಸರ್ ಯಾವ ರೀತಿ ಒಂದು ಮನುಷ್ಯನ ಅದೇ ರೀತಿ ನಾವು ಬೆಳ್ಕೊಂಡು ಬಂದ್ವಿ. ವಿ ಹ್ಯಾವ್ ಈಟನ್ ಆಸ್ ವೆಲ್ ಆಸ್ ಹಿಮ್ ಆ್ಯಂಡ್ ಕ್ಯಾನ್ ಟಾಲರೇಟ್ ಕೋಲ್ಡ್ ಆಸ್ ವೆಲ್ ಆಸ್ ಹಿಮ್. ನಾವು ಕೂಡ ಅವನ ಥರನೇ ತಿಂತೀವಿ, ಅವನ ಥರನೇ ಅವ್ನಿಗೆ ಯಾವ ರೀತಿ ಚಳಿ ಆಗುತ್ತೆ ಅದೇ ರೀತಿಯಾಗಿ ಚಳಿ ನಮಗೂ ಆಗ್ತದೆ. ಅವನು ಯಾವ ಥರ ಬಟ್ಟೆಗಳನ್ನ ಧರಿಸ್ಕೊತಾನೆ ಚಳಿ ಆದಾಗ ಅದೇ ಥರ ಬಟ್ಟೆಗಳು ನಾವು ಧರಿಸ್ಕೊತೀವಿ. ಒನ್ಸ್ ಆನ್ ಎ ಸ್ಟಾರ್ಮಿ ಡೇ when the swollen Tiber thrusted against its back that engulfed it angrily, Caesar told me, could you dare Cassius to jump with me into these angry waters and swim to the other point? ಆಗ ಒಂದ್ಸಲಿ ಒಂದು ಜೋರಾಗಿ ಟೈಬರ್ ಅನ್ನೋದು ಒಂದು ಪವಿತ್ರವಾದ ನದಿ ಅಂತಲೇ ಕರೆಯುತ್ತದೆ. ಟೈಬರ್ ನದಿನಲ್ಲಿ ಯಾವಾಗ ಹರಿತಾ ಇತ್ತು, could you dare Cassius to jump with me into this angry waters and swim to the other points? ಯಾವಾಗ ಮಳೆ ಆಗ್ತಾ ಇತ್ತು ಆಗ ಹೇಳ್ಬಿಟ್ಟು ಒಂದು ಚಾಲೆಂಜ್ ಮಾಡೋದಂತೆ ಸೀಸರು ಕ್ಯಾಶಿಯಸ್ಗೆ, ನೀನೇನಾದರೂ ಜಂಪ್ ಮಾಡಿ ಹರಿತಾ ಇರೋ ನದಿನಲ್ಲಿ ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕಾಗುತ್ತಾ ನೀನು ಕ್ಯಾಶಿಯಸ್ ಅಂತ ಚಾಲೆಂಜ್ ಮಾಡೋದಂತೆ. ಆಗ ಆಸ್ ಸೂನ್ ಆಸ್ he spoke, I jumped into the river with clothes on and asked him to follow me, which he did. ನಾನು ಅವನು ಆ ಥರ ಹೇಳಿದ ತಕ್ಷಣವೇ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಜಂಪ್ ಮಾಡಿ ಸ್ವಿಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ನನ್ನು ಫಾಲೋ ಮಾಡು ಅಂತಲೂ ಆ್ಯಂಡ್ ಆಸ್ಕ್ಡ್ ಹಿಮ್ ಟು ಫಾಲೋ ಮೀ, ವಿಚ್ he did. Torrential waters of the river Tiber beat against the shore while we beat it back with our strong muscles, pushing it aside with a resolute courage. But before we could arrive at the designated point, Caesar cried out, "Help me, Cassius, or I shall drown, like our ancestor Aeneas rescued Achilles from the flames of Troy. I lifted up and saved the exhausted Caesar." ಯಾವಾಗ ನಾವು ಇಬ್ಬರೂ ಕೂಡ ಧುಮುಕಿದ್ವಿ ನದಿಗೆ, ಆಗ ನಾನು ಈಜಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಸೀಸರು ಈಜಾಡೋಕ್ಕೆ ಆಗ್ದೇ ನನ್ನನ್ನು ಕೂಗ್ದೆ, ಹೆಲ್ಪ್ ಮಾಡು ಕ್ಯಾಶಿಯಸ್, ಹೆಲ್ಪ್ ಮಾಡು, ನಾನು ಇಲ್ಲಿ ಮುಳುಗ್ತಾ ಇದ್ದೀನಿ, ಹೆಲ್ಪ್ ಮಾಡು. ಯಾವ ರೀತಿ ಅಂದರೆ, ಯಾವ ಟ್ರಾಯ್ ಅನ್ನೋ ಒಂದು ಯುದ್ಧದಲ್ಲಿ ಯಾವ ನಮ್ಮ ಆನ್ಸಿಸ್ಟರ್ ಇನೀಸ್ ಅನ್ನೋ ಒಬ್ಬನ್ನ ಯಾವ ರೀತಿ ಅಚಿಲೀಸ್ ರೆಸ್ಕ್ಯೂ ಮಾಡ್ದ, ಆ ರೀತಿ ನಾನು ಕ್ಯಾಶಿಯಸ್ ಆದಂಥ ನಾನು ಸೀಸರ್ನ ರೆಸ್ಕ್ಯೂ ಮಾಡಿದೆ. ಐ ಲಿಫ್ಟೆಡ್ ಅಪ್ ಸೇವ್ಡ್ ದ ಎಕ್ಸಾಸ್ಟೆಡ್ ಸೀಸರ್. ನಾನು ಅವನನ್ನು ಮುಳುಗ್ತಾ ಇರೋವಂಥ ಸೀಸರ್ನ, ನಾನು ಕ್ಯಾಶಿಯಸ್ ಆದಂಥ ನಾನು ಮುಳುಗ್ತಾ ಇರೋವಂಥ ಸೀಸರ್ನ ನಾನು ಅವನನ್ನು ಕಾಪಾಡಿದೆ ಅಂತ ಹೇಳ್ತಾರೆ. ಬಟ್ ದಿಸ್ ಸೀಸರ್ who then showed all the weakness of a
mortal is now thought to be a god, and I, Cassius, am considered no better than a wretched creature and must bend low before him. If Caesar carelessly throws a nod at me, ಆದರೆ ನಾನು ಅವನು ಇಬ್ಬರು ಒಂದೇನೆ, ಇಬ್ರಿಗೂ ಒಂದೇ ರೀತಿಯ. ಆದರೆ ನಾನು ಒಂದ್ಸಲಿ ಸೇವ್ ಮಾಡಿದೆ, ಆದರೆ ಈಗ ಪರಿಸ್ಥಿತಿ ನೋಡು, ಅವನು ಕಿಂಗ್ ಆಗಿದ್ದಾನೆ. ಅವನು ಕಿಂಗ್ ಆದಮೇಲೆ ಸಾಕ್ಷಾತ್ ದೇವರು ಸಮಾನ, ಅವನು ಕಿಂಗ್ ಆದ, ನಾನು ಅವನು ಮುಂದೆ ತಲೆಬಾಗಿ ನಿಂತ್ಕೋಬೇಕು. ಐ, ಕ್ಯಾಶಿಯಸ್, ಐ ಆಮ್ ಕನ್ಸಿಡರ್ಡ್ ನೋ ಬೆಟರ್ ದೆನ್ ಎ wretched creature and must bend low before him. If ಸೀಸರ್ ಕೇರ್ಲೆಸ್ಲಿ ಥ್ರೋಸ್ ಎ ನಾಡ್ ಅಟ್ ಮೀ, ಏನಾದರೂ ಕೂಡ ನನ್ನಲ್ಲಿ ನೋಡಿದ ತಕ್ಷಣ ನಾನು ತಲೆ ಬಗ್ಗಿಸ್ಕೊಂಡು ನಿಂತ್ಕೋಬೇಕು. ಅವನು ಕಿಂಗ್ ಆದ, ನಾನು ಅವನ ಕೆಳಗಡೆ ಕೆಲಸ ಮಾಡ್ತಾ ಇರೋನು ಅದೇ, ಸಾಮಾನ್ಯ ಪ್ರಜೆ ಕೂಡ ಆದ, ಆಗ ಅವನು ಏನು ತಲೆ ಬಗ್ಗಿಸುವಂದಾಗ ಬಗ್ಗಿಸ್ಬೇಕು ನಾನು ಅಂತ ಹೇಳ್ತಾ. ಅವನು ಬಂದಾಗ ಸೀಸರ್ ಹ್ಯಾಡ್ ಅ ಫೀವರ್ ವೆನ್ ಹಿ ವಾಸ್ ಇನ್ ಸ್ಪೇನ್ ಆ್ಯಂಡ್ ವೆನ್ ಹಿಸ್ fever raged, I found in shivering. It is true that this man who is considered God trembled. Caesar, when Caesar had a fever, ಯಾವಾಗ ಜ್ವರ ಇತ್ತು, ವೆನ್ ಹಿ ವಾಸ್ ಇನ್ ಸ್ಪೇನ್, ಯಾವಾಗ ಸ್ಪೇನಲ್ಲಿ ಇದ್ನೋ, ಆ್ಯಂಡ್ ವೆನ್ ಹಿಸ್ ಫೀವರ್ when his fever raged, I found in shivering. It is true that this man who is considered God. ಯಾವಾಗ ಇವ್ರನ್ನ ಜ್ವರ ಜಾಸ್ತಿ ಆಯಿತು, ಆಗ ನಡ್ಗಕ್ಕೆ ಸ್ಟಾರ್ಟ್ ಮಾಡ್ದ. ಆದರೆ ನೋಡು, ಈಗ ಇವನು ತಂದೆಗೆ ತಾನೇ ದೇವರು ಅಂದ್ಕೊಂಡು ಮೆರಿತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಕ್ಯಾಶಿಯಸ್. ಕಲರ್ಸ್ ಲೆಫ್ಟ್ ಹಿಸ್ ಲಿಪ್ಸ್ which became white with fear. Just as a cowardly soldier deserts the battlefield, the eye whose stare strike terror into the hearts of the world lost its glow, the same tongue which arrogantly ordered the Rome to mark carefully every word that fell from it and record it in their notebook, then cried like a sick girl. ಯಾವ ಮನುಷ್ಯ, ಯಾವ ಸೀಸರು ಜ್ವರ ಬಂದಾಗ ಅವನ ನಾಲಿಗೆಗಳು ನಡುಗ್ತಾ ಇತ್ತು, ಯಾವ ಟಂಗ್ ನಡುಗ್ತಾ ಇತ್ತು, ಇವತ್ತು ಅದೇ ನಾಲಿಗೆಯಿಂದ ಏನಾದರೂ ಒಂದು ಪದ ಹೇಳಿದ್ರು ಕೂಡ ರೋಮನ್ಸು ಅದನ್ನು ದ ಫೆಲ್ ಫ್ರಮ್ ದ ಇಟ್ ಆ್ಯಂಡ್ ರೆಕಾರ್ಡೆಡ್ ಇನ್ ದ ನೋಟ್ಬುಕ್. ಯಾವುದೇ ಒಂದು ಮಾತಾಡಿದ್ರು ಸರಿ ಅದನ್ನು ರೆಕಾರ್ಡ್ ಆಗ್ತದೆ ನೋಟ್ಬುಕ್ಕಲ್ಲಿ. ದೆನ್ ಕ್ರೈಡ್ ಲೈಕ್ ಎ ಸಿಕ್ ಗರ್ಲ್. ಆವಾಗ ಜ್ವರ ಬಂದಾಗ ಆ ರೀತಿ ಸಿಕ್ ಗರ್ಲ್ ಯಾವ ರೀತಿ ಟೈಮ್ ಕ್ಯಾರಿಂಗ್ ಆ ರೀತಿ ಅಳ್ತಾ ಇದ್ದ ಅಂತ ಹೇಳ್ತಾ ಇದ್ದಾನೆ, ಆ ರೀತಿ ಇದ್ದ ಅಂತ ಹೇಳ್ತಾ ಇದ್ದಾನೆ ಕ್ಯಾಶಿಯಸ್ಸು. ಈಗ ಅವನು ದೊರೆಯಾಗಿದ್ದಾನೆ, ಆದರೆ ಒಂದು ಜ್ವರ, ಒಂದು ಸಾಮಾನ್ಯವಾದಂಥ ಜ್ವರಕ್ಕೆ ಅವನು ಮೈ ಬಿಸಿಯಾಗಿತ್ತು, ನಾಲಿಗೆಗಳೆಲ್ಲ ಎಲ್ಲೋ ಈ ಶಕ್ತಿ ಇತ್ತು, ನಡುಗ್ತಾ ಇತ್ತು. ಇವತ್ತು ಅದೇ ನಾಲಿಗೆಯಿಂದ ಏನೇ ಒಂದು ಆರ್ಡ್ರ್ ಹೊರಡಿಸಿದ್ರು ಕೂಡ ನೋಟ್ಬುಕ್ಕಲ್ಲಿ ಬರ್ಕೊಳ್ಳೋರು ಇದ್ದಾರೆ, ಅವನ ಎಲ್ಲ ಆರ್ಡ್ರನ್ನು ಕೂಡ ಪಾಸ್ ಮಾಡೋರು ಇದ್ದಾರೆ. ಅವನು ಈಗ ದೇವರೇ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಆಗ ತಕ್ಷಣವೇ ಪಕ್ಕದಲ್ಲಿದ್ದ ಟಿಟನಸ್ಗೆ ಒಂದು ಗ್ಲಾಸ್ ಡ್ರಿಂಕ್ ಕೊಡು ಅಂತ ಹೇಳ್ತಾನೆ ಕ್ಯಾಶಿಯಸ್. ಗಿವ್ ಮೀ ಸಮ್ ಡ್ರಿಂಕ್ ಟಿಟನಸ್. ಓ ಏ ಗಾಡ್ಸ್, ಇಟ್ಸ್ ಅಮೇಸಸ್ ಮೀ ಟು ಫೈಂಡ್ ದಟ್ ಎ ಮ್ಯಾನ್ ಆಫ್ ಸಚ್ ಎ ವೀಕ್ ಟೆಂಪರ್ ಶುಡ್ ಔಟ್ಶೈನ್ ಆಲ್ ಮ್ಯಾನ್ಕೈಂಡ್ ಆ್ಯಂಡ್ ಬಿ ವಿಕ್ಟೋರಿಯಸ್ ಅಲೋನ್. ಶೌಟ್ಸ್ ಆಟ್ ಆಫ್ ಫ್ಲೋರಿಶ್. ಜೋರಾಗಿ ಮಾತಾಡ್ತಾ ಹೇಳ್ತಾ ಇದ್ದಾನೆ, ಗಿವ್ ಮಿ ಸಮ್ ಡ್ರಿಂಕ್ ಟಿಟನಸ್. ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಸೇವಕನಿಗೆ, ಟಿಟನಸ್ ಅಂತ ಸೇವಕನಿಗೆ, ನನಗೂ ಒಂದು ಸ್ವಲ್ಪ ಡ್ರಿಂಕ್ ಕೊಡು. ಎಷ್ಟು, ಓ ಗಾಡ್, ವಾಟ್ ಅಮೇಸಸ್ ಮೀ ಟು ಫೈಂಡ್ ದಟ್ ಅ ಮ್ಯಾನ್ ಆಫ್ ಸಚ್ ಎ ವೀಕ್ ಟೆಂಪರ್. ಇಂಥ ಒಬ್ಬ ತುಂಬ ಬೇಗ ಭಾವನಾತ್ಮಕ ಅತ್ಯಂತ ದುರ್ಬಲ ವ್ಯಕ್ತಿ ಶುಡ್ ಔಟ್ಶೈನ್ ಆಲ್ ಮ್ಯಾನ್ಕೈಂಡ್ ಆ್ಯಂಡ್ ಬಿ ವಿಕ್ಟೋರಿಯಸ್ ಅಲಾನ್. ಒಬ್ಬನೇ ಅತ್ಯಂತ ಒಂದು ಗೆದ್ದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬ್ರೂಟಸ್, there is another general shout. I believe these applauses mean that some new honors are being given to Caesar. ಇದು ಇನ್ನೂ ದೊಡ್ಡದಾಗಿ ಚೀರಾಟ ಅರ್ಚಾಟ ಕೇಳಿಸ್ತು ಬ್ರೂಟಸ್ಗೆ. ಇದು ನನ್ನ ಪ್ರಕಾರ ಐ ಥಿಂಕ್ ದಿಸ್ ಇಸ್ ಆಲ್ಸೋ ಸಮ್ ಆನರ್. ಯಾರೋ ಒಬ್ಬರು ಯಾರೋ ಆನರ್ ಮಾಡಿದ್ರು ಅನಿಸುತ್ತೆ ಸೀಸರ್ಗೆ, ಇನ್ಯಾವುದಾದ್ರೂ ಬಿರುದು ಕೊಟ್ಟರು ಅನಿಸುತ್ತೆ. ಕ್ಯಾಶಿಯಸ್, ವೈ ಮ್ಯಾನ್, ಈ ಸ್ಟ್ಯಾಂಡ್ಸ್ ಲೈಕ್ ಎ ಮ್ಯಾಸಿವ್ ಸ್ಟ್ಯಾಚ್ಯೂ ಆಫ್ ಅಪೋಲೋ ಆಫ್ ದ ರೋಡೀಸ್
lording it over the world, while we petty men walk under his huge legs and look about to find for ourselves a grave where we can hide the dishonor we feet in being so slavish to the will of one man. ನಾವು ಅವನು ಅವನು ಈಗ ಯಾವ ರೀತಿ ಆಗ್ಬಿಟ್ಟಿದ್ದಾನಂತೆ, ಮ್ಯಾಸಿವ್ ಸ್ಟ್ಯಾಚ್ಯೂ ಆಫ್ ಅಪೋಲೋ ಇದೆಯಲ್ಲ, ಅದ್ರ ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದ್ದಾನೆ. ನಾವು ಅವನು ಒಂದು ದೊಡ್ಡ ಸೀಸರ್ ಸ್ಟ್ಯಾಚ್ಯೂ ಕೆಳಗಡೆ ಇರುವಂಥ ಕಾಲ ಕೆಳಗಡೆ ಹಿಂಗೆ ಓಡಾಡ್ತಾ ಇದೀವಿ, ಆ ರೀತಿ ಓಡಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾನೆ. ಮೆನ್ ಕಂಟ್ರೋಲ್ their fates at one time or the other. That we remain slaves is not the fault of stars that influence our birth. It is our own fault that we are so menial. ಆದರೆ ಏನು ಹೇಳ್ತಾ ಇದ್ದಾನೆ ಅಂದರೆ ಕ್ಯಾಶಿಯಸ್ಸು, ಮೆನ್ ಕಂಟ್ರೋಲ್ ದರ್ ಫೇಟ್ಸ್, ಮನುಷ್ಯನೇ ತನ್ನ ಹಣೆ ಬರಹವನ್ನು ಕಂಟ್ರೋಲ್ ಮಾಡ್ಕೊತಾನೆ. ತನ್ನ ಹಣೆ ಬರಹವನ್ನು ತಾನೇ ಒಂದು ರೀತಿಯಾಗಿ ಹಿಡಿದಿಡ್ಕೊಬಿಡ್ತಾನೆ. ಅಟ್ ಒನ್ ಟೈಮ್ ಆರ್ ದ ಅದರ್, ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ಹಣೆ ಬರಹವನ್ನು ತಾನೇ ಒಂದು ರೀತಿಯಾದ ಕಂಟ್ರೋಲ್ ಅಂದರೆ ಹಿಡಿದಿಟ್ಕೊಂಡು ಬಿಡ್ತಾನೆ. ದ್ಯಾಟ್ ವಿ ರಿಮೇನ್ ಸ್ಲೇವ್ಸ್ ಇಸ್ ನಾಟ್ ದ ಫಾಲ್ಟ್ ಆಫ್ ದ ಸ್ಟಾರ್ಸ್. ನಾವು ಅವನ ಕೆಳಗಡೆ ಇರುವಂತಹ ಸ್ಲೇವ್ಸ್ ಅವನ ಕೆಳಗಡೆ ಇದ್ದೀವಿ ಅಂದರೆ ಅದು ಹಣೆ ಬರಹದ ತಪ್ಪು ಅಲ್ಲ. ಇಟ್ ಈಸ್ ನಾಟ್ ದಿ ಇನ್ಫ್ಲೂಯೆನ್ಸ್ ಆಫ್ ದ ಬರ್ತ್. ಈವನ್ ನಮ್ಮ ಜಾತಕ ನಕ್ಷತ್ರಗಳು ಸರಿ ಇಲ್ಲ ಅಂತಲ್ಲ, ಇಟ್ ಈಸ್ ಅವರ್ ಓನ್ ಫಾಲ್ಟ್. ನಾವು ಏನಾದರೂ ಕೂಡ ಇನ್ನೂ ಕಿಂಗ್ ಆಗಿಲ್ಲ, ಅವನ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ನಾಟ್. ಆದರೆ ಅದು ತಪ್ಪು ನಮ್ಮದೇ ಹೊರತು ನಮ್ಮ ರಾಶಿ ನಕ್ಷತ್ರಗಳಾಗಿರಲಿ ಅದರ ತಪ್ಪಲ್ಲ. ಇಟ್ ಈಸ್ ಅವರ್ ಓನ್ ಫಾಲ್ಟ್. ಇಟ್ ಈಸ್ ನಾಟ್ ದ ನಮ್ಮ ಬರ್ತಿಂದನೋ ನಮ್ಮ ಸ್ಟಾರ್ಸಿಂದನೋ ಅಲ್ಲ, ಇಟ್ ಈಸ್ ಅವರ್ ಓನ್ ಫಾಲ್ಟ್ ದಟ್ ವಿ ಆರ್ ಸೋ ಮೀನಿಯಲ್. ವಾಟ್ ಡಿಫ್ರೆನ್ಸ್ ಇಸ್ ಬಿಟ್ವೀನ್ ಸೀಸರ್ ಆ್ಯಂಡ್ ಬ್ರೂಟಸ್? ನಾವು ಏನಾದರೂ ಈ ರೀತಿ ಇದ್ದೀವಿ ಅಂದರೆ ಅದಕ್ಕೆ ತಪ್ಪು ಸ್ಟಾರ್ಸ್ ಅಲ್ಲ, ಅದಕ್ಕೆ ನಾವೇನೇ ನಮ್ಮ ಏನಾದರೂ ಕೂಡ ನಮ್ಮ ಹಣೆ ಬರೋಕ್ಕೆ ನಾವೇ ಹೊಣೆ ಅಂತ ಹೇಳ್ತಾ ಇದ್ದಾನೆ. ವಾಟ್ ಡಿಫ್ರೆನ್ಸ್ ಇಸ್ ದೇರ್ ಬಿಟ್ವೀನ್ ಸೀಸರ್ ಆ್ಯಂಡ್ ಬ್ರೂಟಸ್? ವಾಟ್ ಈಸ್ ದ ಡಿಫ್ರೆನ್ಸ್ ಸೀಸರ್ ಆ್ಯಂಡ್ ಬ್ರೂಟಸ್? ಬ್ರೂಟಸ್ಗೂ ಸೀಸರ್ಗೂ ಇರುವಂಥ ವ್ಯತ್ಯಾಸ ಏನು? ದಟ್ ದ ಫಾರ್ಮರ್ ಈಸ್ ಅಟರ್ಡ್ ಮೋರ್ ಆಫನ್ ದೆನ್ ಬ್ರೂಟಸ್. ಮೋರ್ ಆಫನ್ ದೆನ್ ಬ್ರೂಟಸ್. ರೈಟ್ ದ ಟೂ ನೇಮ್ಸ್ ಟುಗೆದರ್. ಏನು ಸೀಸರ್ಗೂ ಬ್ರೂಟಸ್ಗೂ ಏನಂತ ವ್ಯತ್ಯಾಸ ಇದೆ? ರೈಟ್ ದ ಟೂ ನೇಮ್ಸ್ ಟುಗೆದರ್. ಎರಡನ್ನೂ ಒಟ್ಟಿಗೆ ಬರೆಯೋಣ. ಸೀಸರು ಬ್ರೂಟಸ್ ಎರಡನ್ನೂ ಒಟ್ಟಿಗೆ ಬರೆದು ನೋಡ್ತೀನಿ. ರೈಟ್ ದ ಟೂ ನೇಮ್ಸ್ ಟುಗೆದರ್, ಯು ವುಡ್ ಅಪಿಯರ್ ಆಸ್ ಫೇರ್. ನಿಮ್ಮದು ಕೂಡ ಚೆನ್ನಾಗೇ ಕಾಣಿಸುತ್ತೆ. ಪ್ರೊನೌನ್ಸ್ ದ ಟೂ ನೇಮ್ಸ್, ಯುವರ್ ವುಡ್ ಫಿಲ್ ದ ಮೌತ್ ಆಸ್ ವೆಲ್. ನಿಂದು ಕೂಡ ಮಾತಾಡು, ನಿನ್ನ ಹೆಸರು ಕೂಡ ಅವನ ಹೆಸರು ಕೂಡ ಮಾತಾಡು, ನಿಂದು ಕೂಡ ಚೆನ್ನಾಗಿ ಕೇಳಿಸುತ್ತೆ. ಪ್ರೊನೌನ್ಸ್ ದ ಟೂ ನೇಮ್ಸ್, ಯುವರ್ಸ್ ವುಡ್ ಫಿಲ್ ದ ಮೌತ್ ಆಸ್ ವೆಲ್. ನಿಂದು ಕೂಡ ಬ್ರೂಟಸ್ ಅಂತ ಬಾಯಿ ತುಂಬಾನೇ ಬರುತ್ತೆ. ವಿ ದೆಮ್ ಅಂಡ್ ಯುವರ್ಸ್ ವುಡ್ ಬಿ ಆಸ್ ಹೆವಿ ಅಂಡ್ ಅಪಿಯರ್ ಟು ಹ್ಯಾವ್ ದ ಸೇಮ್ ಲೆಂತ್. ನಿಂದು ಕೂಡ ಅಷ್ಟೇ ಲೆಂತ್ ಇದೆ, ನಿಂದು ಕೂಡ ಅಷ್ಟೇ ತೂಕ ಇದೆ. ಕಾಂಜೂರ್ ಎ ಸ್ಪಿರಿಟ್ ವಿತ್ ದ ಟೂ ನೇಮ್ಸ್ ಅಂಡ್ ಬ್ರೂಟಸ್ ವಿಲ್ ಬ್ರಿಂಗ್ ಫೋರ್ತ್ ಎ ಸ್ಪಿರಿಟ್ ಆಸ್ ಸೂನ್ ಆಸ್ ಸೀಸರ್. ನಿನ್ನ ಹೆಸರಲ್ಲೂ ಕೂಡ ಶಕ್ತಿ ಇದೆ ಅಂತ ಹೇಳ್ತಾ ಇದೆ. ನಾವು ಇನ್ ದ ನೇಮ್ಸ್ ಆಫ್ ಆಲ್ ದ ಗಾಡ್ಸ್ ಪುಟ್ ಟುಗೆದರ್, ವಾಟ್ meat does Caesar eat that he has become so great? ಯಾವ ಮೀಟ್, ಯಾವ ಮಾಂಸ ತಿಂದಿದ್ದ ಅಷ್ಟೊಂದು ಟುಗೆದರ್? ವಾಟ್ ಮೀಟ್ ಡಸ್ ಸೀಸರ್ ಈಟ್ ದಟ್ ಈ ಹ್ಯಾಸ್ ಬಿಕಮ್ ಸೋ ಗ್ರೇಟ್? ಯಾವ ಮಾಂಸ ತಿಂದಿದ್ದ ಸೀಸರ್ ಅಷ್ಟು ಗ್ರೇಟ್ ಆಗೋಕ್ಕೆ? ಇಟ್ ಈಸ್ ಯು ಹೂ ಈಸ್ ಪುಟ್ ಟು ಶೇಮ್. ರೋಮ್, ಯು ಹ್ಯಾವ್ ಲಾಸ್ಟ್ ಆಲ್ ಮೆನ್ ಆಫ್ ನೋಬಲ್ ಬ್ಲಡ್. ರೋಮ್ ಹೇಳ್ತಾ ಇದ್ದಾನೆ, ನೀನು ದುರಾದೃಷ್ಟ. ಇಟ್ ಈಸ್ ಯು ಹೂ ಹ್ಯಾಸ್ ಪುಟ್ ಶೇಮ್. ನಿನಗೆ ನಾಚಿಕೆ ಆಗಬೇಕು. ದಟ್ ಯು ಹ್ಯಾವ್ ಲಾಸ್ಟ್ ಆಲ್ ಮೆನ್ ಆಫ್ ನೋಬಲ್ ಬ್ಲಡ್. ಎಲ್ಲರಿಗಿಂತ ಪ್ರಾಮಾಣಿಕವಾದಂತಹ ಕೆಲಸ ಮಾಡ್ತಾ ಇರುವಂತಹ ಅವ್ರನ್ನ ನೀನು ಕಳ್ಕೊಂಡಿದ್ಯಾ ರೋಮ್ ಅಂತ ಹೇಳ್ತಾ ಇದ್ದಾನೆ ಕ್ಯಾಶಿಯಸ್. ನೆವರ್ ಸಿನ್ಸ್ ದ ಫ್ಲಡ್ ಆಫ್ ದ Deucalion as a single age passed without Rome, producing at least one great man. People could never before say that Rome had only one great man to boast of. Now it is the same Rome which has room for one man only. We have heard our forefathers tell us the story of a Brutus who would no more permit a king in Rome than permit the devils himself.
ನಾನು ನನ್ನ ಹಿರಿಯರು ಮಾತಾಡೋದನ್ನು ಕೇಳಿದ್ದೀನಿ. ಬ್ರೂಟಸ್ ಈಸ್ ದ ವರ್ತ್ ಟು ಬಿಕಮ್ ಎ ಕಿಂಗ್ ಆ್ಯಂಡ್ ಈ ಕ್ಯಾನ್ ಬಿಕಮ್ ಎ ಕಿಂಗ್ ಇಫ್ ಈ ನೋ ಇಫ್ ರೋಮ್ ರೋಮ್ಗೆ ಸೀಸರ್ ಬಿಟ್ಟರೆ ಇನ್ಯಾವುದು ಗ್ರೇಟ್ ಮೆನ್ ಸಿಗಲಿಲ್ವಾ? ವಿ ಹ್ಯಾವ್ ವರ್ಡ್ ಅವರ್ ಫೋರ್ ಫಾದರ್ಸ್ ಟು ಟೆಲ್ ದ ಸ್ಟೋರೀಸ್ ಆಫ್ ಬ್ರೂಟಸ್. ನಾನು ನೀವು ಬ್ರೂಟಸ್ ಬಗ್ಗೆ ಕೇಳಿದ್ದೀನಿ ಅಂತ ಎಲ್ಲನೂ ಹೇಳ್ತಾ ಇದ್ದಾನೆ ಕ್ಯಾಶಿಯಸ್. ಬ್ರೂಟಸ್ಸು ಉತ್ತರ ಕೊಡ್ತಾನೆ ಅದಕ್ಕೆ. ಒಂದು ರೀತಿಯಾಗಿ ಇದನ್ನು ನೋಡ್ಬೋದಾದರೆ ಕ್ಯಾಶಿಯಸ್ಸು ಬ್ರೂಟಸ್ ಮನಸ್ಸೊಳಗೆ ಏನಿರೋದನ್ನ ಅಂತ ಹೇಳೋದ್ರ ಮೂಲಕ ತಾನೂ ಕೂಡ ಸೀಸರ್ ರಾಜ ಆಗಿರೋದು ಇಷ್ಟ ಇಲ್ಲ. ಕ್ಯಾಶಿಯಸ್ ಡಸಂಟ್ ಲೈಕ್ ಸೀಸರ್ ಕಂಟಿನ್ಯೂ ಆಸ್ ಎ ಕಿಂಗ್. ಸೀಸರು ಒಬ್ಬ ರಾಜ ಆಗಿ ಕಂಟಿನ್ಯೂ ಆಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಬ್ರೂಟಸ್, ದಟ್ ಯು ಲವ್ ಮೀ, ಐ ಆಮ್ ಅಶ್ಯೂರ್ಡ್ ಐ ಕ್ಯಾನ್ ಮೇಕ್ ಆನ್ intelligent guess what you want me to do. I shall let you know later my thoughts, and I would request you not ask of me anything more for the present. I shall find a time when we can meet and discuss all these things, and I will patiently listen to you. ಆದರೆ ದಟ್ ಯು ಲವ್ ಮೀ, ನೀನು ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಅಂದರೆ ನಿನಗೆ ನನ್ನ ಮೇಲೆ ಅತ್ಯಂತ ಪ್ರೀತಿ ಪಾತ್ರವಾಗಿದೆಯಾ, ನಿನಗೆ ನನ್ನ ಮೇಲೆ ಅತ್ಯಂತ ಪ್ರೀತಿ ಇರೋದ್ರಿಂದ ಈ ರೀತಿ ಮಾತಾಡೋದು. ಐ ಆಮ್ ಅಶ್ಯೂರ್ಡ್ ಐ ಕ್ಯಾನ್ ಮೇಕ್ ಆನ್ ಇಂಟೆಲಿಜೆಂಟ್ ಗೆಸ್ ವಾಟ್ ಯು ವಾಂಟ್ ಮೀ ಟು ಡೂ. ನನಗೆ ಗೊತ್ತಾಗ್ತಾ ಇದೆ ನೀನು ಏನು ಮಾಡಬೇಕು, ನೀನು ಏನು ಹೇಳಬೇಕು ಅಂತ ಇದೆಯಾ ನನಗೆ ಗೊತ್ತಾಗ್ತಾ ಇದೆ. ಐ ಶಲ್ ಲೆಟ್ ಯು ನೋ ಲೇಟರ್ ಮೈ ಥಾಟ್ಸ್ ಆ್ಯಂಡ್ ಐ ವುಡ್ ರಿಕ್ವೆಸ್ಟ್ ಯು ನಾಟ್ ಆಸ್ಕ್ ಆಫ್ ಮೀ ಎನಿಥಿಂಗ್ ಮೋರ್ ಫಾರ್ ಅ ಪ್ರೆಸೆಂಟ್. ಇದ್ರ ಮೇಲೆ ನನಗೆ ಏನನ್ನೂ ಕೇಳಬೇಡ ಕ್ಯಾಶಿಯಸ್, ದಯವಿಟ್ಟು. ಐ ಶಲ್ ಫೈಂಡ್ ಅ ಟೈಮ್ ವೆನ್ ವಿ ಕ್ಯಾನ್ ಮೀಟ್ ಅಂಡ್ ಡಿಸ್ಕಸ್ ಆಲ್ ದಿಸ್ ಥಿಂಗ್ಸ್ ಅಂಡ್ ಐ ವಿಲ್ patiently listen to you. In the meantime, I would ask you to consider that Brutus would rather live in a village than live in Rome under the tyranny which the present condition may bring upon us ಅಂತ ಹೇಳ್ತಾ ಇದ್ದಾನೆ. ಬ್ರೂಟಸ್ ಹೇಳ್ತಾ ಇದ್ದಾನೆ, ನಾನು ನಿನಗೆ ಮುಂದೆ ಏನು ನಿರ್ಧಾರ, ನನಗೆಲ್ಲ ಜ್ಞಾಪಕ ಇದೆ, ನೀನು ಏನು ಮಾತಾಡ್ತಾ ಇದೆಯಾ, ಏನು ಹೇಳ್ತಾ ಇದೆಯಾ, ಆಮೇಲೆ ನೀನು ಏನು ಹೇಳೋಕ್ಕೆ ಹೊರಟಿದೆಯಾ ಎಲ್ಲನೂ ನನಗೆ ಗೊತ್ತಾಗ್ತಾ ಇದೆ. ನಾನು ಏನು ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ ನಿನಗೆ ತಿಳಿಸ್ತೀನಿ ಕ್ಯಾಶಿಯಸ್. ಐ ವುಡ್ ರಾದರ್ ಬಿ ಅ ಪೂರ್ ವಿಲೇಜರ್ ದೆನ್ ಕಾಲ್ ಮೀ ಮೈಸೆಲ್ಫ್ ಸಿಟಿಸನ್ ಆಫ್ ರೋಮ್ ಅಂಡರ್ ದಿ ಹಾರ್ಡ್ ಕಂಡೀಷನ್ಸ್. ನನಗೇನಾದರೂ ಅಂತಹ ಪರಿಸ್ಥಿತಿ ಬಂದರೆ ಒಬ್ಬ ರೋಮ್ ಸಿಟಿಸನ್ ಅಂತ ಹೇಳ್ಕೊಳ್ಳೋದಕ್ಕಿಂತ ಒಬ್ಬ ಪೂರ್ ವಿಲೇಜರ್ ಅಂತ ಬೇಕಾದರೆ ಹೇಳ್ಕೊಬಿಡ್ತೀನಿ. ಆದರೆ ಅಂಡರ್ ದಿ ಹಾರ್ಡ್ ಕಂಡೀಷನ್ ದಟ್ ದಿಸ್ ಟೈಮ್ ಇಸ್ ಲೈಕ್ಲಿ ಟು ಪುಟ್ ಆಸ್ ಥ್ರೂ ಬ್ರಿಂಗ್ ಅಪ್ ಆನ್. ಲೆಟ್ಸ್ ಸಿ, ಏನು ಈ ಕಂಡೀಷನ್ನಲ್ಲಿ ನಾವೀಗೇನು ಮಾತಾಡೋದು ಬೇಡ, ಲೆಟ್ಸ್ ಡಿಸ್ಕಸ್ ಆಫ್ಟರ್ ವರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಗ್ಲ್ಯಾಡ್ ಮೈ ವರ್ಡ್ಸ್ ಹ್ಯಾವ್ ಬೀನ್ ಏಬಲ್ ಟು ಇನ್ಸ್ಪೈರ್ ದಿಸ್ ಮಚ್ ಫೈರ್ ಅಟ್ ಲೀಸ್ಟ್ ಸ್ಲೈಟ್ ಆ್ಯಸ್ ಇಟ್ ಈಸ್ ಇನ್ ಬ್ರೂಟಸ್. ಕ್ಯಾಶಿಯಸ್ ಹೇಳ್ತಾ ಇದ್ದೇನೆ, ನನಗೆ ತುಂಬ ಸಂತೋಷ ಇದೆ, ನಿನಗೆ ನನ್ನ ಮಾತುಗಳು ಇಷ್ಟ ಆದರೂ ಅರ್ಥ ಆಗಿ ನಿನಗೆ ಈ ಅವೇರ್ನೆಸ್ಸು ಬಂತಲ್ಲ, ಇಷ್ಟಾದರೂ ನಿನಗೆ ಅವೇರ್ನೆಸ್ ಬಂತಲ್ಲ, ನೀನು ಇಷ್ಟಾದರೂ ಬದಲಾವಣೆ ಆದರೂ ಆಮೇಲೆ ನಿನ್ನೊಳಗಿರುವಂತಹ ಮೈಂಡಲ್ಲಿ ನಿನ್ನೊಳಗಿರುವಂತಹ ಕನ್ಫ್ಯೂಷನ್ಸಲ್ಲಿ ನಾನು ಹೊರತರೋದಕ್ಕೆ ಸಕ್ಸಸ್ಫುಲ್ ಆಗ್ತಲ್ಲ ಅನ್ನೋದೇ ಸಂತೋಷ ಅಂತ ಹೇಳ್ತಾ ಇದ್ದಾನೆ ಕ್ಯಾಶಿಯಸ್ಸು. ಈವನ್ ಕ್ಯಾಶಿಯಸ್ has he also is also not like Caesar as a king. Even Brutus, maybe in a mild conditions, even in somewhere in his hidden mind, he doesn't like Caesar as a king. ಎಲ್ಲೋ ಒಂದು ಮನಸ್ಸಿನ ಮೂಲೆಯಲ್ಲಿ ಬ್ರೂಟಸ್ಗೂ ಮತ್ತು ಕ್ಯಾಶಿಯಸ್ ಇಬ್ಬರಿಗೂ ಕೂಡ ಸೀಸರು ಕಿಂಗ್ ಆಗಿ ಮುಂದುವರಿಯೋದು ಇಷ್ಟ ಇಲ್ಲ.
ಆದರೂ ಕೂಡ ಸೀಸರ್ ಕ್ಯಾಶಿಯಸ್ಸು ಹೇಳ್ಕೊತಾ ಇದ್ರು, ಬ್ರೂಟಸ್ ಹೇಳ್ಕೊತಾ ಇರಲಿಲ್ಲ. ಆದರೆ ಒಂದು ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಬ್ರೂಟಸ್ಗೆ ಉತ್ಪ್ರೇಕ್ಷೆ ಮಾಡೋದರಲ್ಲಿ ಕ್ಯಾಶಿಯಸ್ಸು ಯಶಸ್ವಿಯಾದ. ಆಮೇಲೆ ಇನ್ನೊಂದು ಏನು ಅಂದರೆ ನೀವು ಗಮನಿಸ್ತಾ ಇರ್ಬೋದು, Brutus, even we find that Brutus doesn't have any plan, can ಫೈಟ್ ಅಗೇನ್ಸ್ಟ್ ದ ಸೀಸರ್ನ ವಿರುದ್ಧವಾಗಿ ಯಾವುದಾದ್ರೂ ಒಂದು ಮೂವ್ ಮಾಡೋಕ್ಕೆ ಏನಾದರೂ ಕೂಡ ಇರಲಿಲ್ಲ. ಬಟ್ ಕ್ಯಾಶಿಯಸ್ ಇನ್ ದ ನೇಮ್ ಆಫ್ noble citizen, in the name of Rome, he made Brutus a ravaged against Caesar. ಒಂದು ಕ್ಯಾಶಿಯಸ್ ಏನು ಮಾಡ್ತಾ ಇದ್ದಾನೆ ಅಂದರೆ, ಇವನು ರೋಮಿನ ಒಂದು ಒಳ್ಳೆಯದಕ್ಕೋಸ್ಕರ ರೋಮ್ ಅಂತ ಹೇಳಿ, ರೋಮ್ ಒಳ್ಳೇದಾಗತ್ತೆ ಅಂತ ಹೇಳೋ ಮುಖಾಂತರ ಬ್ರೂಟಸ್ಗೆ ಒಂದು ರೀತಿಯಾಗಿ ಉತ್ಪ್ರೇಕ್ಷೆ ಮಾಡಿ ಅವನನ್ನು ಎತ್ತಿ ಕಟ್ಟುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾನೆ. ಸೀಸರ್ ವಿರುದ್ಧ ಎತ್ತಿ ಕಟ್ಟುವಂತಹ ಪ್ರಯತ್ನ, ಇವನನ್ನು ಉತ್ಪ್ರೇಕ್ಷೆ ಮಾಡೋದ್ರ ಮುಖಾಂತರ, ಗ್ರೇಟ್ ಅಂತ ಹೇಳೋದ್ರ ಮುಖಾಂತರ ಇವನನ್ನು ಗ್ರೇಟ್ ಇವನನ್ನು ಸೀಸರ್ ವಿರುದ್ಧ ಇವನು ಎತ್ತಿ ಕಟ್ಟುವುದರಲ್ಲಿ ಸಕ್ಸಸ್ಫುಲ್ ಆಗ್ತಾ ಇದ್ದಾನೆ. ಎಂಟರ್ ಸೀಸರ್ ಆ್ಯಂಡ್ ಎ ಸ್ಟ್ರೈನ್. ಒಂದು ಕಡೆಯಿಂದ ಇವರು ಈ ಥರ ಮಾತಾಡ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಸೀಸರು ಎಂಟರ್ ಆದಂತೆ ಅವರ ಸೈನಿಕರ ಜೊತೆ ಎಲ್ಲ ಬ್ರೂಟಸ್, ದ ಗೇಮ್ ಆರ್ ನೌ ಓವರ್ ಅಂಡ್ ಸೀಸರ್ ಈಸ್ ರಿಟರ್ನಿಂಗ್. ನಾವೀಗ ಏನು ಮಾತಾಡೋಕ್ಕಾಗಲ್ಲ, ನಾವು ಸೀಸರ್ ಈಸ್ ಕಮಿಂಗ್. ಕ್ಯಾಶಿಯಸ್, ಆಸ್ ದಿ ಗೋ ಪಾಸ್ಟ್ ಅಸ್, pull Casca by the sleeves and he will tell us in his usual sour manner about what occurred of worth today. ನೀನು ಆ ಕಡೆ ಹೋಗ್ತಾ ಇದ್ದಂಗೆ ಕ್ಯಾಸ್ಕನ್ನ ಹೇಳಕ್ಕೋ, ಆಸ್ ದಿ ಗೋ ಪಾಸ್ಟ್ ಅಸ್, ಪುಲ್ ಕಾಸ್ಕಾ ಬೈ ದ ಸ್ಲೀವ್ಸ್ ಅಂಡ್ ಹಿ ವಿಲ್ ಟೆಲ್ ಅಸ್ ಇನ್ ಎ ಯೂಶುವಲ್ ಸೋರ್ ಮ್ಯಾನರ್ ಅಬೌಟ್ ವಾಟ್ ಅಕರ್ಡ್ ಆಫ್ ವರ್ತ್ ಟುಡೇ. ಅಲ್ಲೇ ಹೋಗ್ತಾ ಇದ್ದಂಥ ಕ್ಯಾಸ್ಕನ್ನ ಸ್ವಲ್ಪ ಹೇಳಕ್ಕೋ, ಆಗ ಕ್ಯಾಸ್ಕಾ ಯೂಶುವಲ್ ಸೋರ್ ಮ್ಯಾನರಲ್ಲಿ ಹಂಗೆ ಒಂದು ರೀತಿಯಾದಂತಹ ಒಡಕು ಮಾತುಗಳಲ್ಲೇ ಹೇಳ್ತಾನೆ ಏನೇನು ನಡೀತು ಅಲ್ಲಿ. ಬ್ರೂಟಸ್, ಐ ವಿಲ್ ಡೂ ಸೊ, ನಾನು ಹಂಗೆ ಮಾಡ್ತೀನಿ ಅಂತ ಹೇಳಿದ, ಐ ವಿಲ್ ಡೂ ಸೊ. ಬಟ್ ಮಾರ್ಕ್ ಕ್ಯಾಶಿಯಸ್ ದ ಆಂಗ್ರಿ ಫ್ಲಶ್ ಆನ್ ಸೀಸರ್ಸ್ ಫೇಸ್ ವಿಚ್ ಗ್ರೋಸ್ ವಿತ್ ಹಿಸ್ ಆಂಗರ್. ಯಾವ ಒಬ್ಬ ಕೋಪೋದ್ವಿಗ್ಧನಾದಂಥ ಸೀಸರ್ ಮುಖದಲ್ಲಿ ಅವನು ಕೆಂಪಲ್ಲಿ ಅಲ್ಲೇ ಕಾಣಿಸ್ತಾ ಇರ್ತದೆ. ಫ್ಲೋಸ್ ಅಪಿಯರ್ಸ್ ಲೈಕ್ ಎ ಗ್ರೂಪ್ ವಿಚ್ ಹ್ಯಾಸ್ ಬೀನ್ ಸ್ಕೋಲ್ಡೆಡ್. Calpurnia's cheek is pale and Cicero's eyes are red and small like that of a ferret, as we have seen him in the capitals when he is stopped in a conference by some senator ಅಂತ. ಆಮೇಲೆ ಬ್ರೂಟಸ್ಸು ಜ್ಞಾಪಿಸ್ತಾ ಇದ್ದಾನೆ ಕ್ಯಾಶಿಯಸ್ಸು, ಡೂ ದ ಹ್ಯಾಂಗ್ರಿ ಫ್ಲಶ್ ಆನ್ ಸೀಸರ್ಸ್ ಫೇಸ್. ನೋಡಲ್ಲಿ ಸೀಸರ್ನ ಮುಖ ನೋಡಲ್ಲಿ, ವಿಚ್ ಗ್ಲೋಸ್ ವಿತ್ ಹಿಸ್ ಆ್ಯಂಗರ್. ತುಂಬ ಕೋಪೋದ್ವಿಗ್ಧನಾಗಿದ್ದಾನೆ, ತುಂಬ ಕೋಪ. ಆ್ಯಂಡ್ ಈಸ್ ಫಾಲೋವರ್ಸ್ ಅಪಿಯರ್ಸ್ ಲೈಕ್ ಎ ಗ್ರೂಪ್ ವಿಚ್ ಹ್ಯಾಸ್ ಬೀನ್ ಸ್ಕೋಲ್ಡೆಡ್. ಅಂದರೆ ಅಲ್ಲಿ ಸುತ್ತಮುತ್ತ ಇರುವಂತಹ ಫಾಲೋವರ್ಸ್ ನೋಡು, ಅಲ್ಲೇ ಸುತ್ತಮುತ್ತ ಇರುವಂತಹ ಜನಗಳು ನೋಡು, ಅವರು ಕೂಡ ಸೀಸರ್ ಹತ್ರ ಬೈಸ್ಕೊಂಡು ಮುಖ ಕೆಂಪಗೆ ಮಾಡ್ಕೊಂಡಿರೋ ಥರ ಇದೆ. ಕಾಲ್ಪೋರ್ನಿಯಾಸ್ ಚೀಕ್ ಇಸ್ ಪೇಲ್ ಆ್ಯಂಡ್ ಸಿಸಿರಿಯೋಸ್ ಐಸ್ ಆರ್ red and small like that of a ferret, as we have seen him in the capitals when he stopped in a conference by some senators. ಕಾಲ್ಪೋರ್ನಿಯಾಸ್ ಚೀಕ್ ನೋಡು, ಕಾಲ್ಪೋರ್ನಿಯಾದ ಅವಳ ಕೆನೆಗಳು ನೋಡು, ಅದು ಕೂಡ ಕೆಂಪಾಗಿದೆ. ಸಿಸಿರಿಯೋ ಮುಖ ಮತ್ತು ಎಲ್ಲರ ಮುಖ ನೋಡಿದ್ರೆ ವಾಗ್ವಾದ ಮಾಡ್ದಂಗಿದೆ. ಎಲ್ಲೋ ಒಂದು ಒಂದು ಶಾಸಕರ ಒಂದು ಮೀಟಿಂಗಲ್ಲಿ ಡಿಸ್ಕಷನ್ ಮಾಡಿ ತುಂಬ ಮಾತುಕತೆ ಆಗಿ, ಮಾತಿನ ಚಕಮಕಿಯಾಗಿ ಎಲ್ಲರಿಗೂ ಬೈದಂಗಿದೆ ಕಾಣಿಸ್ತಾ ಇದೆ ಸಿಸಿರಿಯೋದು ಮತ್ತು ಕಾಲ್ಪೋರ್ನಿಯಾದು. ಆಮೇಲೆ ಸುತ್ತಮುತ್ತ ಇರುವಂಥ ಜನಗಳ ಮುಖ ನೋಡು, ತುಂಬ ಬೈಸ್ಕೊಂಡಿರೋರ ಥರ ಕಾಣಿಸ್ತಾ ಇದ್ದಾರೆ ಇದರ ಹತ್ರ. ಕ್ಯಾಶಿಯಸ್, ಕಾಸ್ಕಾ ವಿಲ್ ಟೆಲ್ ಅಸ್ ವಾಟ್ ದ ಮ್ಯಾಟರ್ ಈಸ್. ಕಾಸ್ಕಾ ಹೇಳ್ತಾನೆ ಏನು ನಡೀತು ಅಲ್ಲಿ ಅಂತ. ಸೀಸರ್, ಆಂಟೋನಿಯಸ್ ಬಂದ ಅಂತ. ಸೀಸರು ಆಂಟೋನಿಯಸ್ ಅಂತ ಕರೆದ, ಆಂಟೋನಿ ಬಾ ಇಲ್ಲಿ ಅಂತ ಕರೆದ. ಆಂಟೋನಿ, ಸೀಸರ್ ಏನು ಹೇಳಿ ಸೀಸರ್ ರಾಜರೇ ಅಂತ ಕೇಳಿದ. ಸೀಸರ್, ಲೆಟ್ ಮಿ ಹ್ಯಾವ್ ಅ ಫ್ಯಾಟ್ ಅಂಡ್ ಸ್ಮೂತ್ ಕಾಂಬಡ್ ಮೆನ್ ಹೂ ಸ್ಲೀಪ್ ಸೌಂಡ್ಲಿ ಅಟ್ ನೈಟ್. ದೇರ್ ಸ್ಟ್ಯಾಂಡ್ ಕ್ಯಾಶಿಯಸ್
with a lean, thin and hungry look. He thinks too much. Such men are dangerous. ಲೆಟ್ ಮಿ ಹ್ಯಾವ್ ಸೀಸರು ಆ್ಯಂಟೋನಿಗೆ ಹೇಳ್ತಾ ಇದ್ದಾನೆ, ಆ್ಯಂಟೋನಿ ಅವನ ಪಕ್ಕದಲ್ಲೇ ನಿಂತ್ಕೊಂಡಂಥ ಆ್ಯಂಟೋನಿಗೆ ಹೇಳ್ತಾ ಇದ್ದಾನೆ, ಲೆಟ್ ಮಿ ಹ್ಯಾವ್ ಅ ಫ್ಯಾಟ್ ಆ್ಯಂಡ್ ಸ್ಮೂತ್ ಕಾಂಬಡ್ ಮೆನ್ ವಿತ್ ಹೂ ಸ್ಲೀಪ್ ಸೌಂಡ್ಲಿ ಅಟ್ ನೈಟ್. ನನಗೆ ದಪ್ಪಗೆ ಆಮೇಲೆ ಸ್ಮೂತ್ ಕಾಂಬಡ್ ತುಂಬ ನೀಟಾಗಿ ತಲೆ ಬಾಚಿರುವಂತಹ ಒಂದು ಹಾಗೂ ತುಂಬ ನೀಟಾಗಿ ತಲೆ ಬಾಚಿರುವಂತಹ ಹಾಗೂ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಮಾಡುವಂತಹ ನನಗೆ ಜನಗಳು ನನ್ನ ಸುತ್ತಮುತ್ತ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ದೇರ್ ಸ್ಟ್ಯಾಂಡ್ ಕ್ಯಾಶಿಯಸ್. ಅಲ್ಲಿ ನೋಡಿ ನಿಂತಿದ್ದಾನಲ್ಲ ಸೀಸರು ಕ್ಯಾಶಿಯಸ್ನ ತೋರಿಸ್ಕೊಂಡು ಆ್ಯಂಟೋನಿಗೆ ಹೇಳ್ತಾ ಇದ್ದಾನೆ, ದೇರ್ ಸ್ಟ್ಯಾಂಡ್ಸ್ ಕ್ಯಾಶಿಯಸ್. ಅಲ್ಲಿ ನೋಡೋ ಕ್ಯಾಶಿಯಸ್ಸು ನಿಂತಾನೆ ವಿತ್ ಲೀನ್, ತುಂಬ ಸಣ್ಣದಾಗಿ ಆ್ಯಂಡ್ ಹಂಗ್ರಿ, ಹಸಿವಿನಿಂದ ಲುಕ್ಕು ಕೂಡಿರುವಂಥ, ತುಂಬ ಸಣ್ಣದಾಗಿ ಹಸಿವಿನಿಂದ ಕೂಡಿರುವಂಥ ನೋಟಗಳು ಅವನಲ್ಲಿದೆ. ಈ ಥಿಂಗ್ಸ್ ಟೂ ಮಚ್. ಆ ಥರ ಮನುಷ್ಯರು ಏನಿದ್ದಾನೆ ಸಣ್ಣಕ್ಕೆ, ಆಮೇಲೆ ಆ ಪ್ರತಿ ಸಂದರ್ಭದಲ್ಲೂ ಹಂಗ್ರಿ ಲುಕ್ಕಿಂತ ಇರುವಂತಹ ಕ್ಯಾಶಿಯಸ್ ರೀತಿಯ ವ್ಯಕ್ತಿಗಳು, ಹಿ ಥಿಂಕ್ಸ್ ಟೂ ಮಚ್, ಅಂಥವರು ತುಂಬ ಯೋಚನೆ ಮಾಡ್ತಾರೆ. ಸಚ್ ಮೆನ್ ಆರ್ ಡೇಂಜರಸ್. ಅಂಥ ಮನುಷ್ಯರುಗಳು ತುಂಬ ಅಪಾಯಕಾರಿ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ದಾನೆ ಸೀಸರ್. ಸೀಸರ್ ಐ ವಿಶ್ ಯು ವರ್ ಫ್ಯಾಟರ್. ಆಮೇಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಾನೆ, ಆ ಥರ ಹೇಳ್ದ. ಸಚ್ ಮೆನ್ ಆರ್ ಡೇಂಜರಸ್ ಅಂತ ಹೇಳ್ದ ಸೀಸರ್. ಆ್ಯಂಟೋನಿ, ಡು ನಾಟ್ ಬಿ ಅಫ್ರೈಡ್ ಆಫ್ ಹಿಮ್ ಸೀಸರ್. ಆಗ ಆ್ಯಂಟೋನಿ ಧೈರ್ಯ ಹೇಳ್ತಾನೆ, ಏನು ಭಯ ಪಡಬೇಡಿ ಅವನ ಬಗ್ಗೆ, ಈಸ್ ನಾಟ್ ಡೇಂಜರಸ್, ಈ ಈಸ್ ಎ ನೋಬಲ್ ರೋಮನ್ ಆ್ಯಂಡ್ ವೆರಿ ವೆಲ್ ಲೈಕ್ಡ್. ಅವನು ಆ ರೀತಿ ಏನು ಹೆದರಬೇಡಿ, ಅವನ ಮೇಲೆ ಹೆದರಿಕೆ ಏನ್ಬೇಡಿ. ಈಸ್ ನಾಟ್ ಡೇಂಜರಸ್, ಅಪಾಯಕಾರಿ ವ್ಯಕ್ತಿ ಏನಲ್ಲ ಕ್ಯಾಶಿಯಸ್ಸು. ಈಸ್ ಅ ನೋಬಲ್ ರೋಮನ್. ಅವನು ನಿಜವಾದಂತಹ ಒಬ್ಬ ರೋಮನ್, ನಿಜವಾದಂತಹ ನೋಬಲ್ನ ಪ್ರೀತಿಸೋನು, ರೋಮ್ನ ಪ್ರೀತಿಸೋನು, ಅತ್ಯಂತ ಪ್ರೀತಿ ಪಾತ್ರನಾಗಿರೋನು ಆ್ಯಂಡ್ ವೆರಿ ವೆಲ್ ಲೈಕ್ಡ್, ಎಲ್ಲರನ್ನೂ ಕೂಡ ಪ್ರೀತಿ ಪಾತ್ರವಾಗಿರೋನು ಅಂತ ಹೇಳ್ತಾ ಇದ್ದಾನೆ ಆ್ಯಂಟೋನಿ. ಸೀಸರ್ ಹೇಳ್ತಾನೆ ಅದಕ್ಕೆ, ಐ ವಿಶ್ ಯು ವರ್ ಫ್ಯಾಟರ್. ಅವನು ದಪ್ಪದಾಗಿ ಗುಂಡಕ್ಕಿದ್ದಿದ್ರೆ ಚೆನ್ನಾಗಿರೋದು, ಬಟ್ ಐ ಆಮ್ ನಾಟ್ ಅಫ್ರೈಡ್ ಆಫ್ ಹಿಮ್. ಆದರೆ ನಾನು ಅವನಿಗೇನು ಭಯ ಪಡಲ್ಲ. ಇಟ್ ಇಫ್ ಐ ವಾಸ್ prone to be afraid, I do not know of any other man that I would avoid than that lean and thin Cassius. ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಯಾರನ್ನಾದರೂ ಕೂಡ ಅವಾಯ್ಡ್ ಮಾಡಬೇಕು ಅಂತ. ನಾನು ಅವನೇನಾದರೂ ಸಣ್ಣಕ್ಕಿದ್ದಿದ್ರೆ ತುಂಬ ಇಷ್ಟಪಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ ಆ್ಯಂಟೋನಿಗೆ. ಈ ರೀಡ್ಸ್ ಅ ಲಾಟ್, ಈಸ್ ಅ ಗ್ರೇಟ್ ಅಬ್ಸರ್ವರ್ ಹೂ ಕ್ಯಾನ್ ಸಿ ದ ರಿಯಲ್ ಮೋಟಿವ್ ಆಫ್ ಮೆನ್ ಡೀಡ್ಸ್ ಆ್ಯಂಡ್ ದೇರ್ ರಿಯಲ್ ಪರ್ಪಸ್. ಅವನು ತುಂಬ ಓದ್ತಾನೆ. ಕ್ಯಾಶಿಯಸ್ಗೆ ಹೇಳ್ತಾ ಇದ್ದಾನೆ, ಸೀಸರ್ ಕ್ಯಾಶಿಯಸ್ ಬಗ್ಗೆ ಹೇಳ್ತಾ ಇದ್ದಾನೆ, ಈ ರೀಡ್ಸ್ ಅ ಲಾಟ್, ತುಂಬ ಓದ್ತಾನೆ. ಈಸ್ ಅ ಗ್ರೇಟ್ ಅಬ್ಸರ್ವರ್ ಹೂ ಕ್ಯಾನ್ ಸಿ ದ ರಿಯಲ್ ಮೋಟಿವ್ ಆಫ್ ಮೆನ್ ಡೀಡ್ಸ್ ಆ್ಯಂಡ್ ದ ರಿಯಲ್ ಪರ್ಪಸ್. ಮನುಷ್ಯರ ನಿಜವಾದಂತಹ ಗುಣಗಳನ್ನ ಹೇಳ್ಬಿಡ್ತಾನೆ, ಯಾಕಂದರೆ ತುಂಬ ಓದ್ತಾನೆ ಅವನು. ಈಸ್ ನಾಟ್ ಫಾಂಡ್ ಆಫ್ ಗೇಮ್ಸ್ ಲೈಕ್ ಯು. ಅವನು ನಿನ್ನ ಥರ ಗೇಮ್ಸ್ಗಳನ್ನ ಆಟಗಳೆಲ್ಲ ಇಷ್ಟಪಡೋನಲ್ಲ ಆ್ಯಂಟೋನಿ ಅಂತ ಹೇಳ್ತಾನೆ ಆ್ಯಂಟೋನಿ. ಈ ಡಸ್ ನಾಟ್ ಲಿಸನ್ ಟು ಮ್ಯೂಸಿಕ್. ನಿನಗೆ ಗೊತ್ತಿದೆಯಾ, ಕ್ಯಾಶಿಯಸ್ಸು ಮ್ಯೂಸಿಕ್ನು ಕೂಡ ಕೇಳೋನಲ್ಲ ಅವನು. ಈ ಸ್ಮೈಲ್ಸ್ ರೇರ್ಲಿ ಆ್ಯಂಡ್ ವೆನ್ ಈ ಸ್ಮೈಲ್ಸ್ ಈ does it in a manner as if he is scorning at his weakness. ಏನಾದರೂ ಕೂಡ ಅವನು ನಗ್ತಾ ಇದ್ದಾನೆ ಅಂದರೆ ಯಾರ್ದು ಒಂದು ವೀಕ್ನೆಸ್ ಮೇಲೆ ನಗ್ತಾ ಇದ್ದಾನೆ ಹೊರತು ಅವನು ನಗೋದು ಇಲ್ಲ ಜಾಸ್ತಿ ಅಂತ. ಸಚ್ ಮೆನ್ ಆರ್ ನೆವರ್ ಅಟ್ ಪೀಸ್ ಇನ್ ದೇರ್ ಹಾರ್ಟ್. ಯಾವತ್ತೂ ಕೂಡ ಅಂಥ ಮನುಷ್ಯರುಗಳು ಯಾವತ್ತೂ ಕೂಡ ಅವ್ರ ಹೃದಯದಲ್ಲಿ ಯಾವತ್ತೂ ಕೂಡ ಶಾಂತಿಯಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಸದಾ ಗೊಂದಲದಿಂದನೇ ಇರ್ತದೆ, ಸದಾ ಹೋರಾಟ ಮನೋಭಾವ ಇರ್ತದೆ, ಸದಾ ಒಂದಲ್ಲ ಒಂದು ರೀತಿಯಾದಂತಹ ನನ್ನ ತಪ್ಪುಗಳನ್ನು ಕಂಡುಹಿಡಿದ್ಬಿಡ್ತಾನೆ ಅಂತ ಸೀಸರ್ಗೂ ಕೂಡ ಹೇಳ್ತಾ ಇದೆ. ಸಚ್ ಮೆನ್ ಆರ್ ನೆವರ್ ಅಟ್ ಪೀಸ್ in their hearts when they see a man greater than themselves and are thus dangerous. ಅಂಥ ಮನುಷ್ಯರು ಅವ್ರಿಗಿಂತ ಏನಾದರೂ ಗ್ರೇಟ್ ಇನ್ನೊಂದು ಏನಾದರೂ ಕೂಡ ನೋಡಿದ್ರೆ ಅಂಥವ್ರನ್ನ ಒಪ್ಕೊಳ್ಳೋರಲ್ಲ. ಅವ್ರಿಗಿಂತ ಚೆನ್ನಾಗಿರೋರ್ನೇ ಏನಾದರೂ ಅವ್ರಿಗಿಂತ ಗ್ರೇಟ್ ಮನುಷ್ಯರಿದ್ದ ಅಂಥವ್ರನ್ನ ಒಪ್ಕೊಳ್ಳೋರಲ್ಲ. ಬಟ್ ಐ ಟೆಲ್ ಯು ಆಫ್ ವಾಟ್
is it to be feared rather than of what I fear? For I am always Caesar, who is afraid of nothing. Come to my right hand side, for this year is deaf, and tell me what you really think of him. ನೀನು ನಾನು ಆದರೆ ಕ್ಯಾಶಿಯಸ್ ಅಂತ ಮನುಷ್ಯಗಳನ್ನ ಎದುರೋನಲ್ಲ, ನಾನು ಎದುರೋನಲ್ಲ. ಈ ಕಡೆ ಬಾ, ನೀನು ಬಲಗಡೆ ಬಾ ಆಂಟೋನಿ. ನನಗೆ ಯಾಕಂದರೆ ಎಡಗಡೆ ಕಿವಿ ಸ್ವಲ್ಪ ಮಂದ ಇರೋದರಿಂದ ಬಲಗಡೆ ಕಿವಿಲಿ ಬಂದು ನಿನಗೆ ಏನನ್ಸುತ್ತೆ ಕ್ಯಾಶಿಯಸ್ ಬಗ್ಗೆ ಅನ್ನೋದನ್ನ ಹೇಳು ನನಗೆ ಅಂತ ಹೇಳ್ತಾ ಇದ್ದಾನೆ ಸೀಸರು. With these things, I will end this today's class. Next class, I will continue the same Act 1, Scene 2. I will continue with Caesar and Casca and the Brutus conversations. Next class, I will complete this scene.